ನಿರುತಂ ಸೋಮಂತರಾಜರಿಂದೊಡಗೂಡಿ ಮೆರವಯಿ ಋತರಾಷ್ಟ್ರ ಕುವರನಿಗದರಾರು ಸಾಡಿ ತೋರಮಂಡಲ ಪರಿವೇಷ್ಟಿತನಾಗಿ ಮೆರವಯಿ ಗಾಂಧಾರಿ ಗರ್ಭ ಸಂಶೋಧನೆಗೆ ಅದರಾರು ಸಾಡಿ ಬಲರ ಮೆರವೆ ಸುಖದಿ ಧರೆಯೋ ಬಲರೆ ಬಲರೆ ಬಲು ಸೋದಿಂದ ಬಲರ ಮೆರವೆ ಸುಖದಿ ಬಲರ ಮೆರವೆ ಸುಖದಿ ಧರೆಯೋ ಬಲರೆ ಬಲರೆ ಬಲು ಸೋದಿಂದ ಬಲರ ಮೆರವೆ ಸುಖದಿ ವೀರ ಧೀರರು ಗುಣ ನೆನೆಸಿ ವೀರ ಧೀರರು ಗುಣ ನೆನೆಸಿ ತೋರ ಚರಿತ ಸಾಮ್ರಾಜ್ಯದ ಸಿರಿಯ ವೀರ ಧೀರರು ಗುಣ ನೆನೆಸಿ ತೋರ ಚರಿತ ಸಾಮ್ರಾಜ್ಯದ ಸಿರಿಯ ತೀರ್ಥವು ಧರೆಯಲ್ಲಿ ಸುಖದಲ್ಲಿ ಬಾಳ್ವೆ ಧರೆಯಲ್ಲಿ ಸುಖದಲ್ಲಿ ಒಳ್ಳೆ ಚಿರುತವು ಧರೆಯಲ್ಲಿ ಸುಖದಲ್ಲಿ ಒಳ್ಳೆ ಬಲದ ಮೆರದೆ ಸುಖದಿ ಧರೆಯೋ ಬಲರೆ ಬಲರೆ ಬಲು ಹೊಸದಿಂದ ಬಲದ ಮೆರದೆ ಸುಖದಿ ಭೀಷ್ಮ ದ್ರೋಣ ಕೌರವಿದ ಸಹಜ ದ್ರೋಣ ಕೌರವಿದ ಸಹಜ ಕರ್ಣ ದುಶಾಸನ ಶಕುನಿಗಳು ಕರ್ಣ ದುಶಾಸನ ಶಕುನಿಗಳು ಬೆಂಬಲ ನನಗಿರೆ ಧರೆಯಲಿ ನಾನು ಬೆಂಬಲ ಎನಗಿರೆ ಧರೆಯಲಿ ನಾನು ಬೆಂಬಲ ನನಗಿರೆ ಧರೆಯಲಿ ನಾನು ಬಲರ ಮೆರವೆ ಸುಖದಿ ಧರೆಯೋ ಬಲರೆ ಬಲರೆ ಬಲು ಹೊಸದಿಂದ ಬಲರ ಮೆರವೆ ಸುಖದಿ ಸಾರಿ ಭುಜಬಲ ಪರಕ್ರಮ ಸಾರಿ ತನ್ನ ಮುಧದಳ್ಳು ಮೆರ ಮೀರಿ ಹಠ ಮಾಡಿ ಸಾರಿ ಭುಜಬಲ ಪರಕ್ರಮ ತೋರಿ ಘನ ಮುಧದೊಳ್ಳು ಮೆರ ಮೀರಿ ಹಠ ಮಾಡಿ ಅರಿಗಳ ಶಿರವನ್ನು ಥಳದಲ್ಲಿ ಹೊರೆಯುತ್ತ ಅರಿಗಳ ಶಿರವನ್ನು ಥಳದಲ್ಲಿ ಹೊರೆಯುತ್ತೆ ಅರಿಗಳ ಶಿರವನ್ನು ಥಳದಲ್ಲಿ ಹೊರೆಯು ಬಲರ ಮೆರದೆ ಧರೆಯೋ ಬಲರೆ ಬಲರೆ ಬಲು ಹೊಸದಿಂದ ಬಲರ ಮೆರದೆ ಸುಖದಿ ಬಲರ ಮೆರದೆ ಸುಖದಿ ಬಲರ ಮೆರದೆ ಸುಖದಿ ಪಿತಾಮಹ ಭೀಷ್ಮಾಚಾರ್ಯರೇ ಗುರುಗಳಾದ ದ್ರೋಣಾಚಾರ್ಯರೇ ಹಾಗೂ ಎಲ್ಲ ಸಭಾಸಭಿಕರೇ ಒಂದು ವಿಚಿತ್ರವಾದ ವೃತ್ತಾಂತವನ್ನ ಕೇಳಿದಿರಾ? ನಮ್ಮೊಡನೆ ಪಗಡೆಯನ್ನಾಡಿ ಸಕಲ ಸಾಮ್ರಾಜ್ಯವನ್ನ ಕಳೆದುಕೊಂಡು ಕಾಡು ಮೇಡುಗಳಲ್ಲಿ ದರಿದ್ರರಂತೆ ಅಲೆಯುತ್ತಿದ್ದ ಓ ಪಾಂಡವರು ತಮಗ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ಆ ಕಳ್ಳ ಕೃಷ್ಣನನ್ನು ನಮ್ಮ ಆಸ್ಥಾನಕ್ಕೆ ದೂತರಾಗಿ ಕಳಿಸುತ್ತಿರುವಂತೆ ನೋಡಿದ್ದೀರಾ ಅವರ ಅಟ್ಟಹಾಸ ಹೇಗಿದೆ ಎಂಬುದನ್ನ? ತಾತ, ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವು ಸಿದ್ಧವಲ್ಲವೇ? ಏನು ಹೇಳಿದೆ ತಾತ? ಯುದ್ಧವೇ ಯುದ್ಧ. ನಾನದಕ್ಕೆ ಬದ್ಧ, ನಾನು ಅದರ ದೀಕ್ಷಾಬದ್ಧನಾಗಿರುವೆನು.
ನನ್ನ ಬಳಿ 11 ಅಕ್ಷೋಹಿಣಿ ಸೈನ್ಯವಿರುವುದು. ಈ ಸೈನ್ಯದ ಕಾಲಿನ ತುಳಿತಕ್ಕೆ ಸಿಕ್ಕವರು ಮದಿಸಿದ ಆನೆಗಳ ಕಾಲಿಗೆ ಸಿಕ್ಕ ಬಾಳೆಹಣ್ಣಿನಂತೆ ನಚ್ಚುಗುಚ್ಚಾಗಿ ಹೋಗುವರು. ನೀವು ಸುಮ್ಮನೆ ಕುಳಿತುಕೊಳ್ಳಿ. ಸಹೋದರ ದುಶ್ಯಾಸನ, ಪಾಂಡವರ ರಣಯಜ್ಞವನ್ನು ಪ್ರಾರಂಭಿಸಲು ಸರಿಯಾದ ಕರ್ಮೋಪದೇಶಕನಾರು ಅಗ್ರಜ, ನಮ್ಮ ಅಂಗಾಧಿಪನಾದ ಕರ್ಣನಿಲ್ಲವೇ? ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಲ್ಲಿ ಅವರ ಕಣ್ಣೆದುರಲ್ಲೇ ಬೆಳೆದ ನನಗೇಕೆ ಅದರ ವಿಚಾರ ದುರ್ಯೋಧನ? ಏನು, ವಾಸುದೇವನು ಬರುತ್ತಿರುವನೇ? ಬಹಳ ಸಂತೋಷ, ಬಹಳ ಸಂತೋಷ. ಯಾರು ಪುರುಷೋತ್ತಮ? ಅವನಾರಿಗೆ ಪುರುಷೋತ್ತಮ, ಅವನಾವ ಪುರುಷೋತ್ತಮ. ಅವನು ಅಂತಹ ಪುರುಷೋತ್ತಮೆಯಾಗಿದ್ದರೆ ನೇರವಾಗಿ ಬಂದವನು ಈ ಚಕ್ರವರ್ತಿ ಆಸ್ಥಾನಕ್ಕೆ ಬಾರದೆ ತನ್ನ ಹುಟ್ಟು ಗುಣಕ್ಕನುಗುಣವಾಗಿ ಈ ದಾಸಿ ಪುತ್ರ ವಿದುರನ ಮುರುಕುಲ ಜೋಪಡಿಯನ್ನು ಆಶ್ರಯಿಸಿದನು. ಅಂತಹವನು ಪುರುಷೋತ್ತಮನೇ? ದುರ್ಯೋಧನ, ಶ್ರೀಕೃಷ್ಣ ಪರಮಾತ್ಮನು ಪಾಂಡವರಿಗೆ ನ್ಯಾಯಯುತವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ಇಲ್ಲಿಗೆ ಬರುತ್ತಿರುವನೇ ಹೊರತು ನಿನ್ನಲ್ಲಿ ಯಾಚನೆಗಾಗಿ ಬರುತ್ತಿಲ್ಲ. ಏನು ಹೇಳಿದ ವಿದುರ? ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯದ ವಿಚಾರವನ್ನು ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕೆ? ಸಾಕು, ಬಾಯಿ ಮುಚ್ಚು. ಬಲವಂತನಾದ ನಿನಗೆ ನ್ಯಾಯವೂ ಅಧೀನವೋ? ನ್ಯಾಯಕ್ಕೆ ಸರ್ವರೂ ಅಧೀನರು. ರೋಗಿಗೆ ಅಪತ್ಯವು ರುಚಿಸುವಂತೆ ಪಥ್ಯವು ಎಂದಿಗೂ ರುಚಿಸುವುದಿಲ್ಲ. ನಿನ್ನ ಮರಣಕಾಲವು ಸನ್ನಿಹಿತವಾಗುತ್ತಿರುವುದು. ಆದ್ದರಿಂದಲೇ ನಿನ್ನ ಬುದ್ಧಿಯು ಹೀಗೆ ವಿಕಲ್ಪಗೊಳ್ಳುತ್ತಿರುವುದು. ವಿದುರ, ಸಕಲ ವೀರರಿಂದ ಪರಿವೇಷ್ಟಿತನಾದ ಈ ಚಕ್ರವರ್ತಿ ಸಾರ್ವಭೌಮನಿಗೆ ಒಬ್ಬ ದಾಸಿ ಪುತ್ರನ ನೀಚುವತನ ಅನವಶ್ಯಕ. ಸಹೋದರ ದುಶ್ಯಾಸನ, ಹಿರಿಯನು ಓಜ್ಜನು ಎಂದು ಸಮ್ಮನಿದ ಮಾತ್ರಕ್ಕೆ ಬಾಯಿಗೆ ಬಂದಂತೆ ಬಗಳುತ್ತಿರುವ ಈ ವಿದುರನನ್ನು ರಾಜಸ್ಥಾನದಿಂದ ಹೊರದೂಡು. ವಿದುರ, ನೀನಿರುವುದು ನಮ್ಮಣ್ಣನ ಸಾಮ್ರಾಜ್ಯದಲ್ಲಿ. ನೀನು ತಿನ್ನುತ್ತಿರುವುದು ನಮ್ಮ ಆಹಾರವನ್ನು. ಅದನ್ನು ಬಿಟ್ಟು ಬಾರಿ ಬಾರಿಗೂ ಕೃಷ್ಣನ ಸ್ಮರಣೆಯನ್ನು ಮಾಡ್ತಿರುವ್ಯಾ? ನಡೆ ದುರುಳ, ನಡೆ ದುರುಳ, ನಡೆ ದುರುಳ, ನಡೆ ದುರುಳ, ಬಲು ಅನುಚಿತ ನಡೆಯುವುದು ಬಲು ದುರುಳ. ನಡೆ ದುರುಳ, ನಡೆ ದುರುಳ, ಬಲು ತಡನರದಲ್ಲಿ ಅನುಚಿತ ಬಡೆ ದುರುಳ. ನೀರ್ವರೆದುರಲ್ಲಿ ಆರಿ ನಡುಗಿದ್ದೆ ನೀಚ ಕೃತ್ಯ. ನೀರ್ವರೆದುರಲ್ಲಿ ಕೃತ್ಯವ ನೀಚ ಕೃತ್ಯವ ಎಸಗುವ ಎಮ್ಮಳು, ನೀಚ ಕೃತ್ಯವ ಎಸಗುತ್ತ ಎಮ್ಮಳು. ದುರುಳ, ನಡೆ ದುರುಳ, ಸಡಗರದಿಂದಲಿ ನಡೆ ದುರುಳ. ಎಲ್ಲವೋ ವಿದುರ, ಈ ಸಭೆಯಲ್ಲಿ ಒಂದು ಕ್ಷಣ ವೈರ ಕೊಡೋದು. ನೀನೀಗಲೇ ಈ ಸಭೆಯನ್ನು ಬಿಟ್ಟು ಹೊರಡು, ಇಲ್ಲವಾದರೆ ನಿನಗೆ ಅಪಮಾನವಾಗುವುದು. ಎಚ್ಚರಿಕೆ. ಛೀ, ಅವಿವೇಕಿ! ನನ್ನನ್ನು ಸಭೆಯಿಂದ ಹೊರದೂಡುವಷ್ಟು ಸಾಮರ್ಥ್ಯ ಉಂಟಾಯಿತೆ ನಿನಗೆ. ನಾನು ತಿಳಿದುವ ನ್ಯಾಯ ನೀತಿಯನ್ನು ನಿನಗೆ ಹೇಳಿಯೇ ತೀರುತ್ತೇನೆ. ಹೇಳು, ಹಿಂದೆ ದ್ರೌಪದಿಯ ವಸ್ತ್ರಾಪಹರಣದ ಸಮಯದಲ್ಲಿ ಭೀಮನು ಮಾಡಿದ ಪ್ರತಿಜ್ಞೆಯಂತೆ ನಿನ್ನ ತೊಡೆಯನ್ನು ಪ್ರಹರಿಸಿ ಕೊಲ್ಲುವಾಗ ತಡೆಯಲು ಇಟ್ಟಿದ್ದ ಧನಸ್ಸನ್ನು ಈಗಲೇ ಮುರಿದು ಬಿಸಾಡುವೆನು. ದುರ್ಯೋಧನ, ವಿದುರ ಮಹಾಶಯರನ್ನು ಅಪಹಾಸ್ಯಕ್ಕೀಡು ಮಾಡಿ ಮುಂದೆ ಯುದ್ಧಕ್ಕಾಗಿ ಬಲವಾಗಿದ್ದ ವಿದುರನ ಧನಸ್ಸನ್ನು ಕಳೆದುಕೊಂಡೆಯಲ್ಲ. ವಿದುರ ಮಹಾಶಯರು ಧನುರ್ಧಾರಿಯಾಗಿ ನಿಂತಿದ್ದರೆ ಈ ತ್ರಿಭುವನದಲ್ಲಿ ಅವರನ್ನು ಸೋಲಿಸತಕ್ಕವರು ಯಾರಿದ್ದರು? ಪ್ರಮಾದವಾಯಿತು ದುರ್ಯೋಧನ. ಕರ್ಣ, ಈ ವಿದುರನ ಗೊಡ್ಡು ಬೆದರಿಕೆಗೆ ನೀನು ಸಹ ಎದುರಿದೆಯಾ? ಹೇಳುವನು ಕೇಳು. ಪಾರ್ಥನ ಶಿರವಂ ಧರಣಿಗೆ. ಕರ್ಣ, ಪಾರ್ಥನ ಶಿರವಂ ಧರಣಿಗೆ ಉರುಳಿಸುವೆನೇನೋ ತಾಂ ಶಪಥವನಾಂತೂ. ಕುಮಾರ ಸ್ವಾಮಿಯಂ ಮೆಚ್ಚಿಸಿ, ವರಕುಮಾರ ಸ್ವಾಮಿಯಂ ಮೆಚ್ಚಿಸಿ ವರಚಾಪವನಾಂತೋ.
ನಿನಗೆ ಸರಿ ಸಮರಿ ಹರಿ ಕರ್ಣ ಕರ್ಣ, ಈ ವಿದುರನು ಎಂದು ತಾನೇ ಬಿಲ್ಲನ್ನು ಹಿಡಿದು ಯುದ್ಧ ಮಾಡಿರುವನು. ಇವನ ಬಿಲ್ಲಿನಿಂದ ನಮಗಾಗತಕ್ಕ ಪ್ರಯೋಜನವಾದರೇನು? ನೀನು ಹೆದರಬೇಡ ಕರ್ಣ, ಸುಮ್ಮನೆ ಕುಳಿತುಕೋ. ಈಗ ಎಲ್ಲರೂ ಕೇಳಿರಿ, ದೂತನಾಗಿ ಬರುತ್ತಿರುವ ಆ ಕೃಷ್ಣನಿಗೆ ಯಾರಾದರೂ ಎದ್ದು ನಮಸ್ಕರಿಸಿದ್ದೇ ಹೋದರೆ ಅವರನ್ನ ಈ ರಾಜಸ್ಥಾನದಿಂದ ಹೊರದೂಡಲಾಗುವುದು. ಎಚ್ಚರಿಕೆ. ಸಹೋದರ ದುಶ್ಯಾಸನ, ಅಗ್ರಜ, ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸು ಎಂದು ಹೇಳಿದ್ದೆನಲ್ಲ, ಸಿದ್ಧವಾಗಿರುವುದೇ? ಸಿದ್ಧವಾಗಿರುವುದು ಅಗ್ರಜ. ಎಲ್ಲಿ? ತೆಗೆದುಕೊಂಡು ಬಾ. ಆ ಕೃಷ್ಣನ ಬಂದಾಗ ನಾನು ಅವನನ್ನು ನೋಡದೆ ಅದನ್ನೇ ನೋಡುತ್ತಾ ಕುಳಿತುಕೊಳ್ಳುವೆನು. ತೆಗೆದುಕೋ ಅಗ್ರಜ. ಧರ್ಮ ಕಾರ್ಯವ ಕರ್ಮ ಪಾಲಿಪ ಧರ್ಮ ಕಾರ್ಯವ ಧರ್ಮವೇ ಜಯವೋ ಕರ್ಮವೇ ಲಯವೋ ಧರ್ಮವೇ ಜಯವೋ ಕರ್ಮವೇ ಲಯವೋ ಮರ್ಮವನರಿದು ನಿನಲೆ ಕಂಡ ಮನುಜ ಮರ್ಮವನರಿದು ನಿನಲೆ ಕಂಡ ಮನುಜ ಧರ್ಮ ಕಾರ್ಯವ ಕರ್ಮ ಪಾಲಿಪ ಧರ್ಮ ಕಾರ್ಯವ ನಾನು ನನ್ನದು ಎಂಬ ಮಮಕಾರ ನಿನಗೇಕು ನಾನು ನನ್ನದು ಎಂಬ ಮಮಕಾರ ನಿನಗೇಕು ಮಣ್ಣಿನಲ್ಲೇ ಹುಟ್ಟಿ ಮಣ್ಣಿನಲ್ಲೇ ಹುಟ್ಟಿ ಮಣ್ಣಿನಲ್ಲೇ ಬೆಳೆದು ಮಣ್ಣಿನಲ್ಲೇ ಹುಟ್ಟಿ ಮಣ್ಣಿನಲ್ಲೇ ಬೆಳೆದು ಮಣ್ಣಲ್ಲಿ ಮಣ್ಣಾಗಿ ಸೇರುವುದೇ ಜಯ ಮಣ್ಣಲ್ಲಿ ಮಣ್ಣಾಗಿ ಸೇರುವುದೇ ಜಯ ಧರ್ಮ ಕಾರ್ಯವ ಕರ್ಮ ಪಾಲಿಪ ಧರ್ಮ ಕಾರ್ಯವ ಧರ್ಮ ಕಾರ್ಯವ ಧರ್ಮ ಕಾರ್ಯವ ನಿಮ್ಮೆಲ್ಲರಿಗೂ ಶುಭವಾಗಲಿ. ಆಹಾ, ಭೀಷ್ಮ ದ್ರೋಣಾದಿ ಗುರುಜನರೆದ್ದು ನಿಂತು ನಮಸ್ಕರಿಸಿದರೂ ಸಹ ನೋಡಿಯೂ ಕಣ್ಣೆತ್ತಿಯೂ ಸಹ ನೋಡದವನಂತೆ ಕುಳಿತಿರುವನಲ್ಲ. ಇರಲಿ, ನನ್ನ ಯೋಗ ಮಾಯೆಯ ಬಲದಿಂದ ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ಬಂದು ನನ್ನ ಪಾದಗಳ ಮೇಲೆ ಬೀಳುವಂತೆ ಮಾಡುವೆನು. ಯೋಗ ಮಾಯೆ ಜಾಗರೀತಳಾಗು. ಗೋಪಾಲನ ಪಾದ ಸುಯೋಧನ, ಚಕ್ರವರ್ತಿ ಸಾರ್ವಭೌಮನಾದ ನೀನು ದೂತನಾಗಿ ಬಂದಿರುವ ಈ ತುಂಬಿದ ರಾಜಸಭೆಯಲ್ಲಿ ಗೋಪಾಲನ ಪಾದಗಳಿಗೆ ನಮಸ್ಕರಿಸುವುದೇ? ಛೇ, ಮೇಲೇಳು ಚಕ್ರವರ್ತಿ, ನಾನೇ ನಿನ್ನ ಬಳಿಗೆ ಬರುತ್ತಿದ್ದೇನಲ್ಲ. ಚಕ್ರವರ್ತಿ ಸಾರ್ವಭೌಮನಾದ ನಾನು ನಿನಗೆ ನಮಸ್ಕರಿಸುವುದೇ? ಕೃಷ್ಣ, ನೀನು ಏನಾಗಿ ಬಂದಿರುವೆ? ದೂತನಾಗಿ. ದೂತನಾಗಿ ಬಂದಿರುವ ನಿನ್ನಲ್ಲಿ ಆ ದೂತ ಲಕ್ಷಣಗಳಿವೆಯೋ?
ಇಲ್ಲವೋ ಎಂದು ಅಡಿಯಿಂದ ಮುಡಿಯವರೆಗೂ ಪರೀಕ್ಷಿಸಿದ ಮಾತ್ರಕ್ಕೆ ನಿನಗೆ ನಮಸ್ಕರಿಸಿದನೆಂದು ಹೆಮ್ಮೆ ಪಟ್ಟುಕೊಳ್ಳಬೇಡ. ಒಂದು ವೇಳೆ ನಾನು ನಮಸ್ಕರಿಸಿದ್ದರೂ ಅದು ಈ ಭೂತಾಯಿಗೆ ವಿನಃ ನಿನಗಲ್ಲ. ಕೃಷ್ಣ, ಮಾರ್ಗಾಯಸಿಂದ ಬಹಳ ದಣಿದಂತೆ ಕಾಣುತ್ತಿರುವುದು. ಆಹಾ ಕೃಷ್ಣ, ನಿನಗೆ ನರ್ತನವೆಂದರೆ ಬಹಳ ಪ್ರಿಯ ಅಲ್ಲವೇ? ಇದ್ದರೂ ಇರಬಹುದೇನೋ? ಇದ್ದೇ ಇದೆ. ಗೋಪಿಕಾಂಗನೆಯ ನರ್ತನವನ್ನು ನೋಡಿ ಬೇಸತ್ತಿರುವ ನೀನು ಇಂದು ನಮ್ಮ ರಾಜನರ್ತಕಿಯರ ನರ್ತನವನ್ನು ನೋಡಿ ಆನಂದಿಸು. ಸಹೋದರ ದುಶ್ಯಾಸನ, ಅಗ್ರಜ, ನಮ್ಮ ರಾಜನರ್ತಕಿಯನ್ನು ಬರಮಾಡು. ಕರುನಾಳು ಗುರು ಭೂಪ ರಾಜೇಶ್ವರ, ಕರುನಾಳು ಗುರು ಭೂಪ ರಾಜೇಶ್ವರ, ಕುರುವಂಶ ಕುಲ ತಿಲಕ ಮಕುಟೇಶ್ವರಾಧೀರ, ಕುರುವಂಶ ಕುಲ ತಿಲಕ ಮಕುಟೇಶ್ವರಾಧೀರ, ಕರುನಾಳು ಗುರು ಭೂಪ ರಾಜೇಶ್ವರ, ರಿಪು ಭಯಂಕರ ರೂಪ ಮನೋಗರ, ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾತ್ಮ, ರಿಪು ಭಯಂಕರ ರೂಪ ಮನೋಹರ, ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ್ತ, ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ್ತ, ಸೋದರ ಮಾವನ ಹಿತದಿ ಚತುರ, ಸೋದರ ಪವನ ಹಿತದಿ ಚತುರ, ಸೋದರ ಪವನ ಹಿತದಿ ಚತುರ, ಗಾಂಧಾರಿ ದೇವಿಯ ಪ್ರೀತಿಯ ಕುವರ, ಗಾಂಧಾರಿ ದೇವಿಯ ಪ್ರೀತಿಯ ಕುವರ, ಎಲ್ಲವ ತಿಳಿದವ ಈ ಜಗಮಲ್ಲ, ಈ ಜಗಮಲ್ಲ, ಎಲ್ಲವ ತಿಳಿದವಗಿ ಜಗಮಲ್ಲ, ಎಲ್ಲವ ತಿಳಿದವಗಿ ಜಗಮಲ್ಲ, ಕರುನಾಳು ಗುರು ಭೂಪ ರಾಜೇಶ್ವರ. ಹಲೇ ಹಲೇ ನರ್ತಕಿಯರೇ, ಹಲೇ ಕೃಷ್ಣ. ಹಲೇ ಹಲೇ ನರ್ತಕಿಯರೇ, ಹಲೇ. ನೀಲವರ್ಣಧಾರಿ ಈ ಚೆಲುವ ಕೃಷ್ಣ,
ನೀಲವರ್ಣದ ಈ ಚೆಲುವ ಕೃಷ್ಣ ಕೊಳಲನಾದದಿ ಜಗವನ ಮರುಳುಗೊಳಿಪ ಕೃಷ್ಣ ಕೃಷ್ಣ ಸದ್ದು ಹೇಳಿ, ಈ ಭೂಪಾಲಕನ ಮುಂದೆ ಒಬ್ಬ ಗೋಪಾಲಕನ ಗುಣದಾನ ಹೇಳಿ, ಮತ್ತೊಮ್ಮೆ ಹೇಳಿ. ಭೀಮನಿಗಿವನು ಕಡುವೈರಿ ನಮ್ಮ ಹಸ್ತಿನಪುರದೊಡೆಯ ಗದದಾರಿ ಇವನಿಗೆ ಸರಿಸಾಟಿ ಯಾರಿಗರಿಲ್ಲ ಜಲದಲ್ಲಿ ಬಲದಲ್ಲಿ ಸರಿಸಾಟಿ ಯಾರಿಗರು ಕರುನಾಳು ಕುರುಭೂಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರಾದೀರ ಕರುನಾಳು ಕುರುಭೂಪ ರಾಜೇಶ್ವರ ಕರುನಾಳು ಕುರುಭೂಪ ರಾಜೇಶ್ವರ ಕರುನಾಳು ಕುರುಭೂಪ ರಾಜೇಶ್ವರ 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 ಮುರಹರಿಯು ಬಂದ ಮುಖ್ಯ ವಿಚಾರವನ್ನು ಸಭೆಗೆ ಅರುಹಬಹುದು. ಕೃಷ್ಣ, ಈಗ ನೀನು ಬಂದ ವಿಚಾರವನ್ನು ತಿಳಿಸು. ಸುಯೋಧನ, ಕೃಷ್ಣ, ಭೀಷ್ಮ ದ್ರೋಣಾದಿಗಳನ್ನ ನೋಡಿ ಬಹಳ ದಿನಗಳಾಗಿದ್ದವು. ಹಾಗೆಯೇ ಅವರನ್ನ ನೋಡಿ ಮಾತನಾಡಿಸಿಕೊಂಡು ನೀನು ಒಪ್ಪುವುದಾದರೆ ನಿನಗೊಂದು ವಿಷಯವನ್ನ ತಿಳಿಸಲು ಬಂದಿರುವೆನು. ಕೃಷ್ಣ, ರಾಜ್ಯದ ವಿಚಾರವೊಂದನ್ನು ಬಿಟ್ಟು ಬೇರೆ ಯಾವ ವಿಚಾರವನ್ನಾದರೂ ಹೇಳು, ನಾನು ಕೇಳುವೆನು. ರಾಜ್ಯದ ವಿಚಾರವಲ್ಲದಿದ್ದರೆ ನಾನೇಕೆ ಇಲ್ಲಿಗೆ ಬರುತ್ತಿದ್ದೆ? ಹಾಗಾದರೆ ನೀನು ಹೇಳುವುದು ಬೇಡ, ನಾನು ಕೇಳುವುದು ಬೇಡ. ಭೀಷ್ಮ, ಈಗ ಮುರಹರಿಯು ಸಭೆಗೆ ಬಂದ ವಿಚಾರವನ್ನು ಅರುಹಬಹುದು. ತಿಳಿಸುವೆನು. ಪರಮ ಪೂಜ್ಯರಾದ ಆಚಾರ್ಯರೇ, ಕುರು ವೃದ್ಧರೇ, ಕೌರವ ಪಕ್ಷೀಯರೇ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಇಲ್ಲಿಗೆ ಬಂದಿದ್ದೇನೆ. ಅವರು ಕಳುಹಿಸಿರುವ ಸಂದೇಶವನ್ನು ನಿಮ್ಮಗಳ ಮುಂದಿಡುವುದು ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ರಾಜಕಾರ್ಯ ವ್ಯವಸ್ಥೆಯು ಇಂದು ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಗಳನ್ನು ಅನುಗ್ರಹಿಸಿ ಗಮನಿಸಬೇಕಾಗಿ ಬೇಡುತ್ತೇನೆ. ಈ ವಿಷಯದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ನೀವುಗಳು ತೀರ್ಪು ಕೊಡಬೇಕಾಗಿದೆ. ಆ ರೀತಿ ನೀವು ಮಾಡದಿದ್ದಲ್ಲಿ ಮುಂದೆ ಆಗಬಹುದಾದ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗುವಿರಿ. ನಾನು ಈಗ ನಿಮ್ಮ ಮುಂದಿಡುವ ಪ್ರಶ್ನೆಯು ಸಮಗ್ರ ಭಾರತದ ಕ್ಷತ್ರಿಯ ರಾಜರ ಅಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಧರಿಸಬಹುದೆಂದು ತಿಳಿಯಿರಿ. ಪವಿತ್ರವಾದ ಈ ಭಾರತ ಭೂಮಿಯನ್ನು ಶಾಂತಿ ಎಂಬ ಅಮೃತ ಧಾರೆಯಿಂದ ಅಭಿಷೇಕ ಮಾಡುವಿರೋ ಅಥವಾ ಭಯಂಕರವಾದ ರಕ್ತಧಾರೆಯಿಂದ ಆ ಮಾತೃಮೂರ್ತಿಯನ್ನು ತೋಯಿಸುವಿರೋ? ಇವೆರಡರಲ್ಲಿ ಒಂದು ಪ್ರಶ್ನೆಯು ಇಂದು ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಮಿತ್ರರೇ, ಪೀಠಿಕೆಯಲ್ಲಿಯೇ ಕಾಲಾಹರಣ ಮಾಡದೆ ಮುಖ್ಯ ವಿಷಯಕ್ಕೆ ಬರುತ್ತೇನೆ. ಕಪಟ ದ್ಯೂತದಲ್ಲಿ ಪರಾಜಿತರಾದ ಮೇಲೆ ಧರ್ಮನಿಷ್ಠರು ಸತ್ಯವಂತರೂ ಆದ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ ಅಜ್ಞಾತವಾಸಗಳನ್ನು ಮುಗಿಸಿಕೊಂಡು ಹಿಂದಿರುಗಿದರಲ್ಲವೇ? ಇನ್ನು ನಿಮ್ಮ ವಾಗ್ದಾನ ಉಳಿದಿದೆ. ಪಾಂಡವರು ನನ್ನೊಡನೆ ನಿಮಗೆ ಈ ರೀತಿಯಾದ ಸಂದೇಶವನ್ನು ಕಳಿಸಿದ್ದಾರೆ. ನಾವು ಪ್ರತಿಜ್ಞೆಯಂತೆ ನಡೆದುಕೊಂಡವು.
ಹಿಂದೆ ವಾಗ್ದಾನ ಮಾಡಿದಂತೆ ತಮಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ನಮಗೆ ಕೊಡಿ ಎಂದು ಹೇಳಿ ಕಳಿಸಿದ್ದಾರೆ. ಸಭಾಸದರೇ, ಪಾಂಡವರ ಈ ವಿನಯ ವಚನವನ್ನು ಕೇಳಿದಿರಲ್ಲವೇ? ಬಾಲ್ಯದಿಂದಲೂ ನೀವು ಅವರ ಮೇಲೆ ತೋರುತ್ತಿದ್ದ ದೀರ್ಘ ವೈರವವನ್ನು ಮರೆಯಲು ಸಿದ್ಧರಾಗಿದ್ದಾರೆ. ವಿಷಭೋಜನ, ಲಾಕ್ಷಾಗೃಹ ದಹನ, ಕಪಟದ್ಯೂತ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪಹರಣ, ಇಂತಹ ಮಹಾಪಾಪಗಳನ್ನೇ ಮನ್ನಿಸಿ ತಮಗೆ ನ್ಯಾಯಯುತವಾಗಿ ಸಲ್ಲಬೇಕಾದ ಅರ್ಧ ರಾಜ್ಯಕ್ಕಾಗಿ ನಿಮ್ಮನ್ನು ಯಾಚಿಸುತ್ತಿರುವಾಗ ಇಂತಹ ಸುಸಮಯವನ್ನು ವ್ಯರ್ಥ ಮಾಡದೆ ಶಾಂತಿ ಸಂಧಾನಕ್ಕಾಗಿ ಪ್ರಯತ್ನಿಸಿರಿ. ಸುಯೋಧನ, ಕೃಷ್ಣ, ಸರ್ವಜ್ಞಾನಿಯಾದ ನಿನಗೆ ಇದಕ್ಕಿಂತಲೂ ಹೆಚ್ಚಿಗೆ ಹೇಳುವ ಅವಶ್ಯಕವಿಲ್ಲ. ಕುರುಪಿತ ಭೀಷ್ಮರೇ, ಇದು ಯಾವ ಧರ್ಮ? ಭರತ ಭೂಮಿಗೆ ಸ್ವತಂತ್ರರ್ಯಾರೋ, ಸ್ವತಂತ್ರರ್ಯಾರೋ? ಗುರುಕುಲಕ್ಕೆ ಗುರು ದ್ರೋಣರೇ, ಇದು ಯಾವ ನ್ಯಾಯ? ಕಪಟ ವಂಚನೆ ಮೋಸ ಹಟ್ಟಹಾಸ, ಹಟ್ಟಹಾಸ. ಅರಸು ಕುಲ ಧರ್ಮ ನಶಿಸಿದೆ ಮಹಾರಾಜ, ಧರಣಿಯಾಳಿದವರೆಲ್ಲ ಮರಳಿ ಬರರೋ, ಧರಣಿಯಾಳಿದವರೆಲ್ಲ ಮರಳಿ ಬರರೋ. ಸಂಧಿ ಬೇಡಲು ಬಂದ ರಾಯಭಾರಿ, ಭರತ ವಂಶ ಕುಲಾಂತಕನಲ್ಲವಯ್ಯ. ಯಮಸುತ ಭೀಮಾರ್ಜುನನ ಕುಲ ಸಹದೇವ, ಯಮಸುತ ಭೀಮಾರ್ಜುನನ ಕುಲ ಸಹದೇವ, ಸಾಮಾನ್ಯರೆಂದರಿತು ದುಡುಕಬೇಡ, ಸಮಭಾಗವನಿತ್ತು ಸುಖದಿ ಬಾಳು ಸುಯೋಧನ. ಸುಯೋಧನ, ಕೃಷ್ಣ, ಅವರ ಸಂದೇಶದೊಡನೆ ನನ್ನ ಈ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದಿನ ವಿಚಾರಗಳನ್ನು ಕರ್ತವ್ಯಗಳನ್ನು ನಿರ್ಣಯಿಸಬೇಕಾದ್ದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ಸುಯೋಧನ ವತ್ಸ, ಕೂತ್ಕೊಳ್ಳಿ. ಕೃಷ್ಣ, ರಾಜ್ಯವನ್ನು ಸಂಪಾದಿಸುವುದು ಯಾಚನೆಯಿಂದಲ್ಲ, ಸಾಹಸದಿಂದ, ಯುದ್ಧದಿಂದ. ಆ ಪಾಂಡವರು ನನ್ನಂತಹ ಸಾಹಸಿಗಳೇ ಆಗಿದ್ದರೆ ನನ್ನೊಡನೆ ಯುದ್ಧವನ್ನು ಮಾಡಿ ರಾಜ್ಯವನ್ನು ಸಂಪಾದಿಸಲಿ. ಯಾಚನೆಯಿಂದಲ್ಲ ಕೃಷ್ಣ, ಯಾಚನೆಯಿಂದಲ್ಲ. ದುರ್ಯೋಧನ, ಕೃಷ್ಣ, ಶಾಂತಿಯಿಂದಲೇ ರಾಜ್ಯವನ್ನು ಸಂಪಾದಿಸಬೇಕೆಂದಿರುವ
ನಮ್ಮ ಧರ್ಮರಾಯ ಆ? ಸಾವಿರ ಆನೆಗಳ ಬಲವುಳ್ಳ ರೌದ್ರಾಂಶ ಸಂಭೂತನಾದ ಜಗಜಟ್ಟಿ ಭೀಮಸೇನ ಪರಶಿವನೊಡನೆ ಹೋರಾಡಿ ಪಾಶುಪತಾಸ್ತ್ರವನ್ನ ಪಡೆದಿರುವ ಪರಮವೀರ ಅರ್ಜುನ, ಲೋಕೈಕ ವೀರರು ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವರುಗಳು, ಇವರುಗಳ ಮುಂದೆ ನಿಮ್ಮಗಳ ಪರಾಕ್ರಮಗಳೇನು ನಡೆಯಲಾರವು. ದುಡುಕಬೇಡ, ಆಲೋಚಿಸು ಕುರುರಾಜ. ಒಳ್ಳೆಯ ಸಾಹಸಿಗಳನ್ನೇ ಹೊಗಳಿದೆ ಕೃಷ್ಣ, ಒಳ್ಳೆಯ ಸಾಹಸಿಗಳನ್ನೇ ಹೊಗಳಿದೆ. ಸಾಧ್ವಿಯಂತೆ ವೇಷವನ್ನು ಧರಿಸಿ ಇಡೀ ಪ್ರಪಂಚವನ್ನೇ ವಂಚಿಸುತ್ತಿರುವ ಆ ನಿನ್ನ ಧರ್ಮರಾಯ, ಬಂಡಿ ಬಂಡಿ ಅನ್ನವನ್ನು ತಿಂದು ಬಂಡ ಬಕಾಸುರನನ್ನು ಕೊಂದ ಮಾತ್ರಕ್ಕೆ ಆ ಭೀಮನೇನು ಅಜೇಯನೇ, ರೌದ್ರಾಂಶ ಸಂಭೂತನೇ, ಇಲ್ಲ ಸಾವಿರ ಆನೆಯ ಬಲವುಳ್ಳವನೇ? ಕೃಷ್ಣ, ಭೀಮನು ಕೀಚಕನನ್ನು ಕೊಂದಿದ್ದನ್ನು ಯಾರಾದರೂ ನೋಡಿರುವರೇ? ಒಂದು ವೇಳೆ ಕೊಂದಿದ್ದರೂ ಸಹ ಕುತಂತ್ರದಿಂದಲೋ ಅಥವಾ ನಿನ್ನಂತಹ ಕುತಂತ್ರಿಯ ಸಲಹೆ ಸೂಚನೆಯಿಂದಲೋ ಕೊಂದಿದ್ದರೂ ಕೊಂದಿರಬಹುದು. ಅಂತಹವನು ರುದ್ರಾಂಶ ಸಂಭೂತನೇ, ಸಾವಿರ ಆನೆಯ ಬಲವುಳ್ಳವನೇ. ಅವನು ಅಂತಹ ಸಾಹಸಿಯಾಗಿದ್ದರೆ ಅಂದು ರಾಜಸ್ಥಾನದಲ್ಲಿ ತನ್ನ ಪತ್ನಿಯಾದ ಅವಮಾನವನ್ನು ಸಹಿಸಿಕೊಂಡು ಏಕೆ ಕೈಲಾಗದ ಹೇಡಿಯಂತೆ ಕೈ ಕಟ್ಟಿ ಕುಳಿತುಕೊಳ್ಳುತ್ತಿದ್ದ. ಇನ್ನು ನಿನ್ನ ಪ್ರಿಯ ಮಿತ್ರ ಪಾರ್ಥ ಕಾಲಿಗೆ ಗೆಜ್ಜೆಯನ್ನು ಕಟ್ಟಿ ಕೈಗೆ ಬಳೆಯನ್ನು ತೊಟ್ಟು ವಿರಾಟನ ಪುತ್ರಿಯಾದ ಉತ್ತರೆಗೆ ಥಕತೈ ಥಕತೈ ಎಂದು ನಾಟ್ಯ ಕಲಿಸಿದ ನಪುಂಸಕಾವನು. ಅವನಿಂದೇನಾದಿತು ಕೃಷ್ಣ? ಇನ್ನು ಮಾದ್ರಿ ಕುಮಾರರಾದ ನಕುಲ ಸಹದೇವರು, ಅವರಿನ್ನೂ ಹಸುಳೆಗಳು, ಅವರಿಂದೇನಾದಿತು ಕೃಷ್ಣ? ವಾಸುದೇವ, ಈಗ ನಿಮ್ಮವರ ಪರಾಕ್ರಮವನ್ನ ಹೊಗಳಿದೆಯಲ್ಲ, ಈಗ ನಮ್ಮವರ ಪರಾಕ್ರಮವನ್ನು ಹೇಳುತ್ತೇನೆ, ಸಮಾಧಾನವಾಗಿ ಕೇಳು. ಇಡೀ ಭರತಖಂಡವನ್ನೇ ಜಯಿಸಿ ಸ್ವಸಾಮರ್ಥ್ಯದಿಂದ ಆಳುತ್ತಿರುವ ನಾನು ಸಾಹಸಿಯೋ, ಅಥವಾ ನನಗೆದರಿ ಕಾಡು ಮೇಡುಗಳನ್ನು ಅಲೆಯುತ್ತಿರುವ ಆ ನಿನ್ನ ಪಾಂಡವರು ಸಾಹಸಿಗಳು? ಆ ನಿನ್ನ ಭಂಡ ಭೀಮನ ಗುಂಡಿಗೆನ ಸದಾ ಸನ್ನದ್ಧನಾಗಿರುವ ನನ್ನ ಪ್ರಿಯ ಮಿತ್ರ ಸಹೋದರ, ಆ ನಿನ್ನ ನಪುಂಸಕ ಪಾರ್ಥನ ರುಂಡವನ್ನ ಛೇದಿಸಲು ಕಾಲವಿದುವೆಂಬ ಧನಸ್ಸನ್ನು ಪಡೆದ ನನ್ನ ಪ್ರಿಯ ಮಿತ್ರ ಅಂಗರಾಜ ಕರ್ಣ, ಏನು ಅಸಮಬಲಶಾಲಿ ಈ ಸೈಂಧವ ರಾಜ. ಇನ್ನು ನಿನ್ನ ತಂತ್ರಕ್ಕೆ ಪ್ರತಿತಂತ್ರವಾಗಿ ಸೂಕ್ತ ಸಮಯಕ್ಕೆ ಸಲಹೆ ಸೂಚನೆಯನ್ನು ಕೊಡುತ್ತಿರುವ ನನ್ನ ಮಾವ ಸೌಬಲ ರಾಜ ಶಕುನಿ. ಇನ್ನು ಕುರುಪಾಂಡವರಿಗೂ ವಿದ್ಯೆಯನ್ನು ಕಲಿಸಿದ ಗುರುಗಳಾದ ದ್ರೋಣಾಚಾರ್ಯರು, ಅವರ ಪರಾಕ್ರಮ ನನಗಿಂತಲೂ ನಿನಗೇ ಬಹಳ ಚೆನ್ನಾಗಿ ಗೊತ್ತಿರುವುದು. ಇನ್ನು ಭಾರ್ಗವಿ ವಿಜಯ ಪಿತಾಮಹ ಭೀಷ್ಮಾಚಾರ್ಯರು, ಇವರೇನಾದರೂ ಧನುರ್ಧಾರಿಗಳಾಗಿ ರಣಾಂಗಣದಲ್ಲಿ ನಿಂತರೆ ಅವರನ್ನು ಜಯಿಸುವ ವೀರರು ಧೀರರು ಈ ಭುವನದಲ್ಲಿ ಯಾರಿರುವರು? ಹೀಗಿರುವಲ್ಲಿ ಸೋಟಿರುವರ ನನಗೆ ಸರಿ ಸೋಟಿರುವರ ಸೋಟಿರುವರ ನನಗೆ ಸರಿ ಸೋಟಿರುವಗೆ ಕುರುಕುಲ ಆಸನದಿ ಚಲವ ಬಿಡದೆ ಸೌರ್ಯದಿಯೇ ಎನಿಸಿಬಹುದು. ಸೋಟಿರುವರ ಸರಿ ಸೋಟಿರುವರ ಭೀಷ್ಮ ಕುರುಭೋನಾದಿ ಇರಲು ಭೀಷ್ಮ ಕುರುಭೋನಾದಿಗಳಿರದು ಶೌರ್ಯದಿ
ರಣಗಳು ರಿಪುಗಳ ವಧಿಸದ ಬಿಡನೆ ಭೀಷ್ಮ ಗುರುಧೋಣಾದಿಗಳಿರಲು ರಣದಳು ರೂಪಗಳ ವಧಿಸದ ಬಿಡನೆ ಮಾವ ಶಕ್ತಿ ಸಲಹೆ ನೀಡದಿರುವನೆ ಮಿತ್ರ ಕರ್ಣ ಶತ್ರುಗಳನ್ನು ಬಿಡುವನೆ ಈ ಮಾವ ಶಕ್ತಿ ಸಲಹೆ ನೀಡದಿರುವನೆ ಮಿತ್ರ ಕರ್ಣ ಶತ್ರುಗಳನ್ನು ಬಿಡುವನೆ ಅನುಜ ದುಶಾಸನ ಅವರನ್ನು ವಧಿಸದಿರುವನೆ ಅನುಜ ದುಶಾಸನ ಅವರನ್ನು ವಧಿಸದಿರುವನೆ ಕೃಷ್ಣ ಹೀಗಿರುವಲ್ಲಿ ಸೋತಿರುವರು ಹೆಂಗನಗ ಸರಿ ಸೋತಿರುವರೆ ಕುರುಕುಲ ಸಿಂಹಾಸನದಿ ಛಲವ ಹಿಡದೆ ಶೌರ್ಯದಿ ಏಕೈಕ ದೊರೆ ಎನಿಸಿಬೋಳ್ ಕೋಟಿರುವರ ಹೆಂಗನಗ ಸರಿ ಸೋತಿರುವರೆ ಇಂತಹ ಅತಿರಥರ ಮಹಾರಥರ ಮುಂದೆ ಪಾಂಡವರಂತೆ ಪಾಂಡವರು ನಾಚಿಕೆಗೇಡು ಕೃಷ್ಣ ನಾಚಿಕೆಗೇಡು. ಕುಮಾರ ಸುಯೋಧನ ಶಾಂತಿಯಿಂದ ಕೋಪವನ್ನು ಬಿಡು. ಬಿಡು ಕೋಪ ನಿನಗೇಕೆ ಸುಯೋಧನ. ಬಿಡು ಕೋಪ ನಿನಗೇಕೆ ಸುಯೋಧನ. ಕರವಲ್ಲ ನಿನಗಿಂದು ದುರ್ಯೋಧನ. ಕರವಲ್ಲ ನಿನಗಿಂದು ದುರ್ಯೋಧನ. ಬಿಡು ಕೋಪ ನಿನಗೆ ಸುಯೋಧನ. ಪಾಂಡವರೈವರು ನಿನಗೆ ಸಹೋದರರು. ಪಾಂಡವರೈವರು ನಿನಗೆ ಸಹೋದರರು. ಮನ್ನಿಸಿ ನೀನವರ ಗುರುರಾಜ. ಮನ್ನಿಸಿ ನೀನವರ ಗುರುರಾಜ. ಸಮರದಿ ಸೆಣಸುವ ಗುರುಳಾ. ಸಮರದಿ ಸೆಣಸುವ ಹಠವಿದು ತರವಲ್ಲ. ಸಮರದಿ ಸೆಣಸುವ ಹಠವಿದು ತರವಲ್ಲ. ಕೊಡು ರಾಜಂಗಳ ವಂದಿಸಿ ನೀನವರ. ಕೊಡು ರಾಜಂಗಳ ವಂದಿಸಿ ನೀನವರ. ಬಿಡು ಕೋಪ ನಿನಗೇಕೆ ಸುಯೋಧನ. ತರವಲ್ಲ ನಿನಗಿಂದು ದುರ್ಯೋಧನ. ಬಿಡು ಕೋಪ ನಿನಗೆ ಸುಯೋಧನ. ಧೃತರಾಷ್ಟ್ರ ಪುತ್ರರೇ, ಸಭಾಸದರೇ, ಶ್ರೀಕೃಷ್ಣ ಪರಮಾತ್ಮನು ನಿರೂಪಿಸಿದ ಮಾತುಗಳನ್ನು ತಾವೆಲ್ಲರೂ ಕೇಳಿದರಲ್ಲವೇ? ಅಲ್ಲದೆ ಆ ಮಾತುಗಳನ್ನು ಕೇಳಿ ಅದರಂತೆ ನಡೆದುಕೊಳ್ಳುವಿರೆಂದು ನಾನು ಭಾವಿಸುತ್ತೇನೆ. ಸಂಧಿಯ ಸುಸಮಯವನ್ನು ವ್ಯರ್ಥ ಮಾಡುವುದು ಮುಂದೆ ಅಮೃತವೂ ವಿಷವಾಗಬಹುದು. ವತ್ಸ ದುರ್ಯೋಧನ, ನೀವು ಮತ್ತು ಪಾಂಡವರು ಸಹೋದರರಲ್ಲವೇ? ಅವರಲ್ಲಿ ನಿನಗೇಕೆಷ್ಟು ವೈರತ್ವ? ಅಲ್ಲ, ನೀವಿಬ್ಬರೂ ಸಂಧಿಯನ್ನು ಸಾಧಿಸಿಕೊಂಡು ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ನೀಡಿ ಸುಖದಿಂದ ಬಾಳು, ಇದೇ ನನ್ನ ಅಭಿಮತ. ಸಾಧ್ಯವಿಲ್ಲ.
ಪರಮಾತ್ಮರ ಸಂದೇಶವು ಪಿತಾಮಹ ಭೀಷ್ಮರ ಉದ್ದೇಶವು ನನ್ನ ಆದೇಶವು ಒಂದೇ ಆಗಿರುತ್ತದೆ. ಶಾಂತಿ ಸಂಧಾನಕ್ಕಾಗಿ ಬಂದವರನ್ನು ಸಮರೋತ್ಸಾಹಿಗಳನ್ನಾಗಿ ಮಾಡಬೇಡ. ಸಂಧಿಗೆ ಈಗ ಸುಸಮಯ. ಪಾಂಡವರು ಅನ್ಯರೇ, ನಿನ್ನ ಸಹೋದರರಲ್ಲವೇ? ಈ ರಾಜ್ಯದ ಮೇಲೆ ನಿನಗೆಷ್ಟು ಅಧಿಕಾರವಿದೆಯೋ ಅಷ್ಟೇ ಅಧಿಕಾರ ಆ ಪಾಂಡವರಿಗೂ ಇದೆ. ಶ್ರೀಕೃಷ್ಣನ ಮಾತಿನಂತೆ ಅವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸು. ಇದೇ ನನ್ನ ಅಭಿಮತ. ಯಾರು ಮಾತನಾಡುತ್ತಿರುವುದು? ಓ, ವಿದುರ ಚಿಕ್ಕಪ್ಪ ಮಹಾಶಯರು, ನಡೆಯಲಿ ನಿಮ್ಮ ಅರಣ್ಯ ರೋಧನ. ದುರ್ಯೋಧನ, ನನ್ನ ರೋದನವು ನಿನಗೆ ಅರಣ್ಯ ರೋದನವೇ? ನನ್ನ ರೋದನವು ನಿನಗೆ ಅರಣ್ಯ ರೋದನವೇ? ನನ್ನಂಥ ಉಪದೇಶ ನಿನ್ನ ಕಿವಿಗೆ ಕೇಳಿಸುವುದಿಲ್ಲ. ಈಗ ನಾನು ಸುಮ್ಮನಿದ್ದರೆ ಅನರ್ಥವು ಸಂಭವಿಸುವುದು. ಪಿತಾಮಹ ಭೀಷ್ಮ, ಆಚಾರ್ಯ ದ್ರೋಣರು, ಶ್ರೀಕೃಷ್ಣ ಪರಮಾತ್ಮ ಇವರೆಲ್ಲರೂ ಹೇಳಿದಂತೆ ನಿನ್ನ ರಾಜ್ಯವೆಲ್ಲವನ್ನು ನೀನೇ ಅನುಭವಿಸು. ನಿನ್ನಿಚ್ಛೆ ಇದ್ದಷ್ಟು ಭೂಮಿಯನ್ನು ಆ ಪಾಂಡವರಿಗೆ ಕೊಟ್ಟು ಸುಖದಿಂದ ಬಾಳು. ಇದೇ ನನ್ನ ಅಭಿಮತ. ಚಿಕ್ಕಪ್ಪ, ಈ ನೀತಿ ವಚನವನ್ನು ಆ ಪಾಂಡವರಿಗೆ ಹೇಳಲಿಲ್ಲವೇಕೆ? ನಿಮಗಾಗಲಿ ಅಥವಾ ಈ ಕೃಷ್ಣನಿಗಾಗಲಿ ನನ್ನಲ್ಲೇ ದೋಷಗಳು ಕಂಡು ಬರುವವು. ಆ ಪಾಂಡವರು ನಿರ್ದೋಷಿಗಳು. ಕುಂತಿ ಪುತ್ರರ ಪಕ್ಷಪಾತಿಗಳಾದ ನೀವು ನಿಮ್ಮ ಸ್ವಭಾವಕ್ಕೆ ತಕ್ಕಂತೆ ಮಾತನಾಡುತ್ತಿರುವಿರಿ. ಕೃಷ್ಣ ಮಹಾನುಭಾವನಾದ ನೀನು ನಿನ್ನ ದೂತತ್ವವನ್ನು ಬಹಳ ಶ್ಲಾಘನೀಯವಾಗಿಯೇ ಮುಗಿಸಿದೆ. ಈ ನಿನ್ನ ಮರಳು ಮಾತಿಗೆ ಒಡಂಬಡುವವನಲ್ಲ ಈ ಚಂದ್ರಕುಲ ಚಕ್ರೇಶ್ವರ. ಇದು ಶುದ್ಧ ಶಕ್ತಿಯನ ರಕ್ತ, ಶುದ್ಧ ಕ್ಷತ್ರಿಯನ ರಕ್ತ. ಸ್ವಾಭಿಮಾನ್ಯ ಶೂನ್ಯದ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ದುರ್ಯೋಧನ, ಕೃಷ್ಣ, ನೀನಾಗಿ ಪಾಂಡವರಿಗೆ ಅರ್ಧ ರಾಜ್ಯವನ್ನ ಕೊಡದಿದ್ದರೆ ಎಲ್ಲವನ್ನು ಅವರೇ ಅಪಹರಿಸುವರು. ಎಲಾಗೊಲ್ಲ, ಮಾತಿನ ಮಲ್ಲ, ನಿನಗೇಕೋ ಬುದ್ಧಿಯೇ ಇಲ್ಲ. ಎಲ್ಲವನ್ನು ಅವರೇ ಅಪಹರಿಸಲು ಇದೇನು ಗೋಪಿಕಾಂಗನೆಯ ಮನೆಯ ಬೆಣ್ಣೆಯ ಮುದ್ದೆಯಲ್ಲ ಕೃಷ್ಣ, ಬೆಣ್ಣೆಯ ಮುದ್ದೆಯಲ್ಲ. ಕುರುವೀರರಿಂದ ಪರಿವೇಷ್ಟಿತವಾದ ಅಖಂಡ ಸಾಮ್ರಾಜ್ಯ. ದುರ್ಯೋಧನ, ಹೋಗಲಿ. ನಮ್ಮ 5 ಜನಗಳಿಗೆ ಇಂದ್ರಪ್ರಸ್ಥಾದಿ 5 ಗ್ರಾಮಗಳನ್ನಾದರೂ ಕೊಡೆಯ. ಆ ಪಾಂಡವರು ಅಷ್ಟಕ್ಕೆ ಸಂತುಷ್ಟಿಯನ್ನು ಹೊಂದುವರು. 5 ಊರುಗಳೇಕೆ ಕೃಷ್ಣ? ಹಿಂದೆ ಭಿಕ್ಷೆ ಬೇಡುತ್ತಿದ್ದ 50 ಗ್ರಾಮಗಳು ಈಗಲೂ ಸಿದ್ಧವಾಗಿದೆ. ಹೋಗಿ ಭಿಕ್ಷೆಯನ್ನ ಬೇಡಲಿ, ಭಿಕ್ಷಾ ಪಾತ್ರೆಯನ್ನ ನಾನೇ ಕೊಡಿಸುವೆನು. ಸುಯೋಧನ, ಕೃಷ್ಣ, ದುಡುಕಬೇಡ, ದುಡುಕಿ ದುಃಖಿಸಬೇಡ, ದುಃಖಿಸಿ ದುರ್ಗತಿಯನ್ನು ಹೊಂದಬೇಡ. ನಮ್ಮ ಭೀಮಸೇನನು ಮಹಾವರಟ, ಯಾರಿಗೂ ಲೆಕ್ಕಿಸತಕ್ಕವನಲ್ಲ. ಆತನ ವಾಸಕ್ಕಾದರೂ ಒಂದು ಗ್ರಾಮವನ್ನು ಕೊಡಯ್ಯ. ಮತ್ತೊಮ್ಮೆ ಹೇಳು ಕೃಷ್ಣ. ನಮ್ಮ ಭೀಮನ ವಾಸಕ್ಕಾದರೂ ಒಂದು ಗ್ರಾಮವನ್ನು ಕೊಡಯ್ಯ. ಕೇಳಿದಿರಾ? ಭೀಮನಂತೆ ಭೀಮ. ಕೃಷ್ಣ ಅಂತರಂಗದಲ್ಲಿ ಯುದ್ಧವನ್ನೇ ಸಂಕಲ್ಪಿಸಿಕೊಂಡು ಬಂದು ಬಹಿರಂಗವಾಗಿ ಸಂಧಿಯ ಯಾಚನೆಯನ್ನು ಮಾಡುತ್ತಿರುವ ನಿನ್ನ ಕಪಟ ನಾಟಕವನ್ನು ನಾನು ಅರಿಯದವನೆಂದು ಭಾವಿಸಿದೆಯಾ? ಕೃಷ್ಣ, ಒಂದು ಊರಲ್ಲ, ಒಂದು ಊರಿನಲ್ಲಿ ಒಂದು ಗೋವಿನ ಪಾದದಲ್ಲಿ ಒಂದು ಸೂಜಿ ಮನೆಯಷ್ಟು ಜಾಗವನ್ನು ಕೊಡುವುದಿಲ್ಲ. ಕೊಡಲಾರೆ, ಕೊಡಲಾಗದು, ಕೊಡುವುದಿಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಹಂಕಾರದ, ದುರಾಗ್ರಹದ, ದುತ್ಸಹವಾಸದ, ದುರಾಶಯದ, ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಏನು ಕೃಷ್ಣ? ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ, ದುರಭಿಮಾನವೇ? ಹಾಗಲ್ಲ ಕೇಳು ಕೃಷ್ಣ. ಈ ದುರ್ಯೋಧನನ್ನ ಸದೆ ಬಡಿಯಬೇಕೆಂದಿರುವನಲ್ಲವೇ ಆ ನಿನ್ನ ಬಂಡ ಭೀಮ. ಅದು ದುರಾಗ್ರಹ. ನಮ್ಮ
ಲೋಕೈಕ ವೀರನಾದ ನನ್ನ ಪ್ರಿಯ ಮಿತ್ರ ಕರ್ಣನನ್ನು ವಧಿಸಬೇಕೆಂದಿರುವನಲ್ಲವೇ ಆ ನಿನ್ನ ನಪುಂಸಕ ಪಾರ್ಥ. ಅದು ಅದು ದುರಹಂಕಾರ, ಸ್ವಾಭಿಮಾನ ಶೂನ್ಯತೆಯಿಂದ ನಿನ್ನಂತಹ ಕಪಟಿಯ ಸ್ನೇಹವನ್ನು ಮಾಡಿರುವರಲ್ಲವೇ ಆ ಪಾಂಡವರು. ಅದು ಅದು ದುಸ್ಸಹವಾಸ. ದುರ್ಯೋಧನ ದುಶ್ವಾಸರನ್ನ ಪುಡಿಗೈದು ಈ ಭರತಖಂಡದಲ್ಲಿ ತಮ್ಮ ಧ್ವಜ ಪತಾಕೆಯನ್ನು ಹಾರಿಸಬೇಕೆಂದು ಹಗಲು ಕನಸು ಕಾಣುತ್ತಿರುವರಲ್ಲವೇ ಆ ನಿನ್ನ 7 ಪಾಂಡವರು. ಅದು ಅದು ದುರಾಶಯ. ನಾವೇ ಸಮರ್ಥರು, ನಾವೇ ಜಯಶಾಲಿಗಳು ಎಂದು ಜಂಬ ಕೊಚ್ಚು ಕೊಟ್ಟುತ್ತಿರುವರಲ್ಲ ಆ ನಿನ್ನ 7 ಪಾಂಡವರು. ಅದು ಅದು ದುರಾಗ್ರಹ. ಹೆಚ್ಚೇನು ಹೇಳು ಕೃಷ್ಣ, ಯಾರೇ ಏನೇ ಹೇಳಿದರು ಏ ದುರ್ಯೋಧನ ನಿರ್ಧಾರವು ಚಲಿಸುವುದಿಲ್ಲ, ಚಲಿಸಲಾಗದು, ಚಲಿಸಲಾರ. ಪಾಂಡವರ ಕೂಡಿ ಬರುವುದು ಬೇಡ ಬೇಡುವುದು ಬೇಸರವೋ, ಬೇಡ ಬೇಡಬಲು ಬೇಸರವೋ, ಬೇಡ ಬೇಡುವುದು ಬೇಸರವೋ. ಪಾಂಡವರ ಕೂಡಿ ಬರುವುದು ಬೇಡ ಬೇಡಬಲು ಬೇಸರವೋ, ಬೇಡ ಬೇಡಬಲು ಬೇಸರವೋ, ಬೇಡ ಬೇಡಬಲು ಬೇಸರವೋ. ನಾನು ಕರುಗದು ನಾಡಿಗೋಗಲಿ ಕೊಡಲಾಗದು ರಾಜ್ಯವನ್ನು. ನಾಡು ದೊರಕದು ನಾಡಿಗೋಗಲಿ ಕೊಡಲಾಗದು ರಾಜ್ಯವನ್ನು. ರಕ್ತ ಪಾಂಡವರ ಕುಟ್ಟಿರಣಗಳು, ರಕ್ತ ಪಾಂಡವರ ಕುಟ್ಟಿರಣಗಳು ನೆಟ್ಟಿ ಮೆರೆಯಿವೆ ನೆರೆಯೊಳಗೆ, ನೆಟ್ಟಿ ಮೆರೆಯಿವೆ ನೆರೆಯೊಳಗೆ, ನೆಟ್ಟಿ ಮೆರೆಯಿವೆ ನೆರೆಯೊಳಗೆ. ಕೃಷ್ಣ ಅಣ್ಣನ ಮಾತುಗಳನ್ನು ನನಗೆ ಒಪ್ಪಿದವು. ಗುರು ಸಹೋದರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪ ಜ್ವಾಲೆಯು ಶಾಂತವಾಗುವುದಿಲ್ಲ ಕೃಷ್ಣ, ಶಾಂತವಾಗುವುದಿಲ್ಲ. ಕುದುರುಳಲ್ಲಿ ದುರಾಗ್ರಹವನ್ನು ಬರಲು ಕುದುರುಳಲ್ಲಿ ದುರಾಗ್ರಹವನ್ನು ಬರಲು ಕಟ್ಟುವ ಪಡಿಯ ಕುದುರುಳಲ್ಲಿ ದುರಾಗ್ರಹವನ್ನು ಬರಲು ಹನುಮ ಭೀಮನ ಕುರಿತನೀಗ ಕಾತುರದಿಂದ ಕಡಿದು ಬಿಸಾಡಿದೆ. ಹನುಮ ಭೀಮನ ಕುರಿತನೀಗ ಕಾತುರದಿಂದ ಕಡಿದು ಬಿಸಾಡಿದೆ. ಕುರುಳ ಅವನ ಕರುಳ ಬಗೆದು, ಕುರುಳ ಅವನ ಕರುಳ ಪರಿಪರಿಯಿಂದಲೇ ಶಿಕ್ಷಿತನ ದುರಾಗ್ರಹಗಳು ಸರದು ಕೃಷ್ಣ. ಆ ಪಾಂಡವರ ಸೇನಾ ಸಮುದ್ರವನ್ನೇ ಕಲಕಿ ಬಿಡಬಲ್ಲ ಗಂಡುಗಲಿಗಳು ನಾವೆಂದು ತಿಳಿಯುವುದು ಕೃಷ್ಣ. ಆ ಬಂಡ ಭೀಮನ ಉಂಡಿಗೆಯನ್ನು ಸೀಳಲು ಸದಾ ಸಿದ್ಧನಾಗಿರುವ ಈ ಕೃಷ್ಣ ಬಾರಿ ಬಾರಿಗೂ ಸಂಧಿಯ ನೆಪ್ಪದ ಪ್ರತಿಷ್ಠೆಯನ್ನು ತೋರಿದ್ರು ಆ ನಿನ್ನ ಪುಂಡತನ ಇಲ್ಲಿಗೆ ಕೊನೆಯಾಗಲಿ ಕೃಷ್ಣ. ನಿನ್ನ ಒಟ್ಟೊಡಗಿಸುವ ಮುನ್ನ ನೆಟ್ಟಗೆ ಹೋದರೆ ಸಮ, ಇಲ್ಲವಾದರೆ ಈ ಹಗ್ಗದಿಂದ ನಿನ್ನ ಅಂಗಾಂಗಗಳನ್ನು ಬಂಧಿಸುವೆನು. ಸೈಂಧವರಾಜ ಒಟ್ಟುದ ಮೆಟ್ಟುದ ಪುಡಿ ಪುಡಿ ಕೊಟ್ಟುದೆ, ಒಟ್ಟುದ ಮೆಟ್ಟುದ ಪುಡಿ ಪುಡಿ ಕೊಟ್ಟುದೆ. ಧ್ವಂಸ ಮಾಡುವೆನು ಶತ್ರುದ್ರೋಹಿಗಳ ಸಂಶಯ ದಿನ
ಧ್ವಂಸ ಮಾಡುವುದು ಧ್ವಂಸ ಮಾಡು ಧ್ವಂಸ ಮಾಡುವುದು ಭಲೆ ಭಲೆ ದುರ್ಯೋಧನ ಐಂದವರಾದ ಈ ಕೃಷ್ಣನ ಸೈಮಾತುಗಳಿಗೆ ನೀನು ಮರಳಾದರೆ ಎನ್ನ ವಿನಾಶಕ್ಕೆ ನೀನೇ ಕಾರಣನಾದ ಛೇ, ಕೃಷ್ಣ ಯುದ್ಧವನ್ನು ಮಾಡದಿರಲು ನಾವೇನು ಕೈಗಳಿಗೆ ಬಲಗಳನ್ನು ತೊಟ್ಟಿಲ್ಲ ಮರ್ಯಾದೆಯ ಬಂದ ದಾರಿಯನ್ನು ಹಿಡಿದು ನಡೆ. ಎಲ್ಲವಾದರೆ ಅಪಮಾನವಾದೀತು ಹೆಚ್ಚಳ. ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ನನ್ನ ಪರಮ ವೈರಿಯಾದ ಆ ಅರ್ಜುನನ ಮೇಲಿನ ವೈರವೇ ಹೊರತಾಗಿ ಈ ರಾಧೆಯನಿಗೆ ಭೃಷ್ಟಾನ್ನವು ರುಚಿಸುವುದಿಲ್ಲ. ಚಲಿಸದು ರಾಧೆಯನ ಪಂಥ ವ್ಯರ್ಥ ನುಡಿಗಳಿಂದ ಚಲಿಸದು ರಾಧೆಯನ ಪಂಥ ವ್ಯರ್ಥ ನುಡಿಗಳಿಂದ ಮತಿಗೆಟ್ಟು ನುಡಿವಿರೇ ಮಹಾರಥಿಕರೆಂದೆನಿಸಿ ಮತಿಗೆಟ್ಟು ನುಡಿವಿರೇ ಮಹಾರಥಿಕರೆಂದೆನಿಸಿ ಗುರುಳಪ್ಪ ಶಿರವ ಕಡಿವ ತನಕ ಗುರುಳಪ್ಪ ಶಿರವ ಕಡಿವ ತನಕ ಶಾಂತಿಯೇ ಈ ಅಂಗಾಧಿಪಗೆ ಭಲೆ ಭಲೆ ಕರ್ಣ. ರಾಜೇಂದ್ರ, ಕರ್ಣ, ಸಂಧಿ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವ ಈ ವೃದ್ಧರಿಗೆ ಸ್ವಾಭಾವಿಕವಾದದ್ದೇ ಹೊರತು ನಮ್ಮಂತಹ ಕ್ಷತ್ರಿಯ ವೀರರಿಗಲ್ಲ. ಕರ್ಣ, ನೀನು ಇವರಂತೆಯೇ ಮಾತನಾಡುತ್ತಿರುವೆಯಾ? ಅರ್ಜುನನ ಮೇಲಿನ ವೈಯಕ್ತಿಕ ವೈರವಕ್ಕೆ ಕ್ಷತ್ರಿಯ ಸಮೂಹವನ್ನು ಬಲಿಕೊಡಲು ಯೋಚಿಸುತ್ತಿರುವೆಯಾ? ಇದು ನಿನ್ನ ಧರ್ಮವೇ ಕರ್ಣ. ಕುಲದಲ್ಲಿ ಕೀಳಾದರೂ ಛಲದಲ್ಲಿ ನಿನ್ನದೇ ಮೇಲುಗೈ. ಕೃಷ್ಣ, ನೀನ ಧರ್ಮ ಅಧರ್ಮದ ಬಗ್ಗೆ ವಿಶ್ಲೇಷಣೆ ಮಾಡುವುದು ಸಲ್ಲದು ನಿನಗೆ ವಲ್ಲಭನೇ, ಸಲ್ಲದು ನಿನಗೆ ವಲ್ಲಭನೇ, ಎಲ್ಲ ವಿಷಯವ ವಲ್ಲಭನೇ, ಸಲ್ಲದು ನಿನಗೆ ವಲ್ಲಭನೇ. ಕೃಷ್ಣ, ಪಾಂಡು ತನೆಯಾರ ಹಿತವನೇ ಬಯಸುತ್ತ, ಪಾಂಡು ತನೆಯಾರ ಕೃಷ್ಣ, ಭಲೆ ಕರ್ಣ ಭಲೆ. ಪಾಂಡು ತನೆಯಾರ ಹಿತವನೇ ಬಯಸುತ್ತ,
ಪಾಂಡು ತನೆಯಾರ ಹಿತವನೆ ಬಯಸುತ್ತ ಪಾಂಡು ತನೆಯಾರ ಹಿತವನೆ ಬಯಸುತ್ತ ಪಾಂಡು ತನೆಯಾರ ಹಿತವನೆ ಬಯಸುತ್ತ ಪಾಂಡು ತನೆಯಾರ ಹಿತವನೆ ಬಯಸುತ್ತ ಸಂಧಿಯ ನಾಟಕವ ಪಾಡಲೆಂದು ಬಂದೆಯ ಸಂಧಿಯ ನಾಟಕವ ಆಡಲೆಂದು ಬಂದೆಯ ಸಲ್ಲದು ನಿನಗೆ ಪಲ್ಲವನೇ ಎಲ್ಲ ವಿಷಯವ ಪಲ್ಲವನೇ ಸಲ್ಲದು ನಿನಗೆ ಪಲ್ಲವನೇ ಭಲೆ 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 ಕರ್ಣ. ಕೃಷ್ಣ ಹಠವಂತರು ನಾವು ವಿಧವಿದು ತಿಳಿರಿ ಹಠವಂತರು ನಾವು ವಿಧವಿದು ತಿಳಿರಿ ಹಠವಂತರು ನಾವು ಕೃಷ್ಣ ಕೃಷ್ಣ ಹಠವಂತರು ನಾವು ಹಿತವಿದು ತಿಳಿರಿ ಹಠವಂತರು ನಾವು ಹಿತವಿದು ತಿಳಿರಿ ಹಠವಂತರು ನಾವು ಹಿತವಿದು ತಿಳಿರಿ ಹಠವಂತರು ನಾವು ಹಿತವಿದು ತಿಳಿರಿ ದುರದಳು ಪಾಟನ ಹಿರಕಡಿದಿರುವೆನು ದುರಗಳು ಪಾಟನ ಹಿರಕಡಿದಿರುವೆನು ದುರಗಳು ಪಾಟನ ಹಿರಕಡಿದಿರುವೆನು ದುರದಳು ಪಾಟನ ಹಿರಕಡಿದಿರುವೆನು ಸಲ್ಲದು ನಿನಗೆ ಪಲ್ಲವನೇ ಎಲ್ಲ ವಿಷಯವ ಪಲ್ಲವನೇ ಸಲ್ಲದು ನಿನಗೆ ಸಲ್ಲದು ನಿನಗೆ ಸಲ್ಲದು ನಿನಗೆ ಪಲ್ಲವನೇ ವಾಮ ಪಲ್ಲವನೇ ಕೃಷ್ಣ 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 ನನ್ನ ಪರಮ ಮಿತ್ರ ಅರ್ಜುನನೊಡಗೂಡಿ ಆ ಪಾಂಡವರ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಈ ಸಭೆಗೆ ಬಂದಿಯಲ್ಲವೇ? ಈ ನಿನ್ನ ಧರ್ಮಕ್ಕಿಂತಲೂ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ನನ್ನ ತನು ಮನ ಧನಗಳನ್ನು ಅರ್ಪಿಸುವ ನನ್ನ ಧರ್ಮವೇ ಎಷ್ಟೋ ಮೇಲು. ಭಲೆ ಭಲೆ ಕರ್ಣ. ಯದುಪತಿ, ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತ ಒಪ್ಪುವುದಿಲ್ಲ.
ಭಲೆ ಅಂಗಾದೀಪ ಭಲೆ. ನಿನ್ನೀ ದರ್ಪಿತ ನುಡಿಗಳಿಂದ ಯಾದವ ಗ್ರಹಣಿಯ ಕಂಠ ಬಿಗಿದಂತಾಯ್ತ. ಮೇರೆ ಮೀರಿತು. ಮಧೋನ್ಮತ್ತರಾದ ನಿಮ್ಮೊಡನೆ ಮಾತನಾಡುವುದೇ ಅನುಚಿತ. ದುರ್ಯೋಧನ, ಕೃಷ್ಣ, ಆದರೂ ಒಂದು ಮಾತನ್ನು ಹೇಳುವೆನು ಕೇಳು. ಭಾರತ ಭೂಮಿ ಭಾರತ ಭೂಮಿ ಸಮಾನ ಸೌರ್ಯ ವಿರಾಧಿಸುವ ಸಹೋದರ ನಿರಾಕರಿಸದಿರೇ. ಭಾರತ ಭೂಮಿ ಕೃಷ್ಣ, ಕರೆಸಿದನಿ ಅನುದಾತರ ಕರೆಸಿದನಿ ಅನುದಾತರ ಹರೆಯನಿತ್ತು ಜಾತಿ ಪಡೆ ಸುಮಿರಾಗು ಹರೆಯನಿತ್ತು ಜಾತಿ ಪಡೆ ಸುಮಿರಾಗು ವೀರವನೇ ಸೈರಣೆಯ ನಾಳೆ ಭೈರವನೇ ಸೈರಣೆಯ ನಾಳೆ ಹಾಳೈ ಬಲು ಧರ್ಮ ವಿರುದ್ಧ ಗುಣ ಜನಿತ ಕರುಣ ಸುಯೋಧನ, ಹಾಳೈ ಬಲು ಧರ್ಮ ವಿರುದ್ಧ ಗುಣ ಜನಿತ ಕರುಣ ಬಲಿಕವರ ಗುಣಯುತ ನಮಿಸಿ ಭಾರತ ಭೂಮಿ ನಿರಾಕರಿಸದಿರೇ. ಭಾರತ ಭೂಮಿ ಸುಯೋಧನ, ಕೃಷ್ಣ, ಆಲೋಚಿಸು. ಈ ನಿನ್ನ ಸಹೋದರರನ್ನು, ಬಂಧುಗಳನ್ನು ಒಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಕುರುಕುಲವನ್ನೇ ಧ್ವಂಸ ಮಾಡುವೆ ಹೇಗೆ ಸುಯೋಧನ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು. ನಿನ್ನನ್ನೇ ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಸ್ನೇಹ ಮಮತೆಯ ಹೊರತಾಗಿ ಅವರಿಗೆ ಮತ್ತೇನು ಬೇಡ. ಇದು ಅತ್ಯಂತ ಮಹತ್ತರವಾದ ವಿಷಯ. ಸಂಧಿಯನ್ನು ನಿರಾಕರಿಸಬೇಡ. ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನು ಹೊಂದುವೆ. ಶತ್ರುಗಳು ತಲೆಬಾಗಿ ನಿನ್ನಲ್ಲಿ ಕ್ಷಮಾಭಿಕ್ಷೆಯನ್ನು ಬೇಡುವರು. ಮಿತ್ರರು ಪುಳುಕಿತರಾಗಿ ನಿನ್ನನ್ನು ಆಲಂಗಿಸುವರು. ಈ ಸಾಮ್ರಾಜ್ಯ ಶಾಸನವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದು. ಪಾಂಡುನಂದನರೊಡನೆ ಸಮಾನ ಭಾವದಿಂದ ಪ್ರಜಾಪಾಲನೆಯ ಪವಿತ್ರ ಯಜ್ಞದಲ್ಲಿ ದೀಕ್ಷಿತನಾಗು. ವಿಶ್ವ ಜಗತ್ತಿನಲ್ಲಿ ಅಪ್ರತಿಮನೆನಿಸುವೆ. ಈ ಮಾನವ ಲೋಕವು ನಿನ್ನನ್ನು ಆದರ್ಶ ನರಪತಿ ಎಂದು ಹೊಗಳುವುದು. ಸಂಧಿಗೆ ಸಮ್ಮತಿಸು. ದಾನವ ವಿಜಯಿ ಯದುಪತಿಯು ಕೇವಲ ಪಾಂಡವರ ಸಲುವಾಗಿಯೇ ಅಲ್ಲ, ಮತ್ತಾರ ಸಲುವಾಗಿ, ನಿಮ್ಮಗಳ ಸಲುವಾಗಿ ಮುಂದೊಲಗುವ ಭೀಷಣ ಯುದ್ಧದಿಂದ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಸಂಧಿ ಭಿಕ್ಷೆಯನ್ನು ಬೇಡುವೆನು. ಭಿಕ್ಷಾ ಪ್ರದಾನವನ್ನು ಮಾಡು ಕೌರವೇಶ್ವರ. ಇದರಲ್ಲಿ ನನ್ನ ಅಪರಾಧವೇನೇದು ರಾಜ? ಪಗಡೆಯನ್ನಾಡಿ ಸಕಲ ಸಾಮ್ರಾಜ್ಯವನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೆ, ಅಥವಾ ಸತ್ಯ ಪರಿಪಾಲನೆಗಾಗಿ ಅಜ್ಞಾತವಾಸ ವನವಾಸವನ್ನು ಮಾಡಿದ್ದು ಅಧರ್ಮದ ಕಾರ್ಯವೇ? ಹೇಳು ವಾಸುದೇವ, ಈ ಅಖಂಡ ಭರತಖಂಡ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನ ಸಲುವಾಗಿ ಮತ್ತಾರಿಂದಲೂ ಸಾಧ್ಯವಿಲ್ಲ. ಕೃಷ್ಣ, ಕ್ಷತ್ರಧರ್ಮವಿಹುದೇ ಆ ಹೇಳಿ ಪಾಂಡವರಲಿ ರೂಢಿಯೊಳಗವರನೆಂತು ಶ್ರೇಷ್ಠನೆನಿಪರೈ ಮೂಢ
ಮೂಢತನವಿದಲ್ಲವೇ ಈ ಸಂಧಿಯ ಬಯಕೆ ಅರಿತು ನೀಡಿದಲ್ಲವ ಕೃಷ್ಣ ಅರಿತು ನೀಡಿದಲ್ಲವ ಭ್ರಾಂತಿ ಮೂಡಿಪೆಯೋ ಕೃಷ್ಣ ಭಿಕ್ಷಾವೃತ್ತಿಯೇ ಪಾಂಡವರಿಗೆ ಯೋಗ್ಯವಾದ ಜೀವನ. ಧರ್ಮ ಬೀರುಗಳಾದವರ ಕೈಯಲ್ಲಿ ಈ ಅಖಂಡ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನ ನನ್ನಿಂದಾಗದು. ಯುದ್ಧದ ಭಯವನ್ನು ತೋರುತ್ತಿರುವೆ ಜನಾರ್ದನ. ಯುದ್ಧವು ಕ್ಷತ್ರಿಯನ ಅರ್ಥ, ಕಾಮ, ಮೋಕ್ಷ, ಜೀವನದ ಏಕಮಾತ್ರ ಸಾಧನ. ಯುದ್ಧದ ಸಲುವಾಗಿ ಕ್ಷತ್ರಿಯನಾದವನು ಭಯಪಡುವುದಿಲ್ಲ, ಭಯಪಡಲಾಗದು. ಸ್ಥಿರನಾಗು ದುರ್ಯೋಧನ. ನಿನ್ನ ಅಭಿಷ್ಟವು ಯುದ್ಧವಾದರೆ ಅಗತ್ಯವಾಗಿ ಅದನ್ನೇ ಹೊಂದುವೆ. ಆದರೆ ಇದು ನಿನ್ನ ಯುದ್ಧವಲ್ಲ, ಪಾಪಾಶಯ. ಕುರುಕುಲದ ಕಳಂಕ ಸ್ವರೂಪನೇ, ನಿನ್ನ ಅಪರಾಧಗಳು ಏನೆಂದು ಕೇಳುವೆಯಾ? ನಿನ್ನ ಅಪರಾಧಗಳು ಅಗಣ್ಯ. ಹಿಂದೆ ರಾಜಸು ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ನೀಚ ಶಕುನಿಯ ಸಲಹೆಯಂತೆ ಕೃಷ್ಣ ಯುಧಿಷ್ಠಿರನನ್ನು ಕಪಟ ದ್ಯೂತಕ್ಕೆ ಎಳೆತಂದದ್ದನ್ನು ಮರೆತೆಯ? ಸಹೋದರರ ಪತ್ನಿಯನ್ನು ತುಂಬಿದ ರಾಜಸಭೆಗೆ ಎಳೆತರಿಸಿ ನೀನು ಮಾಡಿದ ಅವ್ಯಾಜ ಅಪರಾಧವು ಅನಂತ ಕಾಲವು ಪ್ರಳಯದ ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುವುದೆಂದು ಮರೆಯಬೇಡ. ಧರ್ಮನಿಷ್ಠರು ಸ್ನೇಹಶೀಲರೂ ಆದ ಆತ್ಮೀಯ ಬಂಧುಗಳಲ್ಲಿ ನೀನು ಜಗನ್ಯವಾದ ರಾಕ್ಷಸ ವೃತ್ತಿಯನ್ನು ತೋರಿಸಿದೆ. ವಾರಣಾವತದ ಅರಗಿನ ಮನೆ, ಏಕಚಕ್ರ ನಗರದಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಸನ, ಸರ್ಪಬಂಧ ಇವುಗಳನ್ನೆಲ್ಲ ಮರೆತೆಯ? ಭೀಷ್ಮ ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯಾಚರಣೆಯಲ್ಲಿ ಪ್ರವೃತ್ತನಾದ ನಿನಗೆ ಕೀರ್ತಿಯು ಶ್ರೇಯಸ್ಸು ಎಂದಿಗೂ ಲಭಿಸದು, ಅನ್ಯಾಯವಾಗಿ ಕೆಡುವುದು. ಇದು ನಿನ್ನ ಭ್ರಮೆ ಕೃಷ್ಣ. ಕೆಟ್ಟರೂ ಸರಿಯ ಕಟ್ಟ ಕಡಿದಾಗಿ ಕಾಡಿಗಟ್ಟಲೇಬೇಕೆಂದು ಪಟ್ಟು ಹಿಡಿದ ಕೆಚ್ಚದೆಯ ಕಟ್ಟೋಳು ಕೌರವೇಶ್ವರನನ್ನ ಕೊಂಡು ಕೇಕಿ ಹಾಕಿ ನಕ್ಕಳಲ್ಲ ಆ ನಿನ್ನ ಪಾಂಡವ ಸುತ ಸತಿ ಪಾಂಚಾಲಿ. ಅಂದೇ ತೊಟ್ಟಿರು ಕೃಷ್ಣ ಛಲವನ್ನ. ಭೂತನಾಥ ಪ್ರೇತಗಳಿಗೆ ಒಡೆಯನಾದ ಭೂತನಾಥೇಶ್ವರನೇ ಕೋಲ್ ಕೆರೆದು ಕದನಕ್ಕೆ ಬಂದರೂ ಸರಿ. ಕಲಿಹಂಸದಿಂದ ನಿರ್ಮಿತವಾದ ಈ ಹಸ್ತಿನಾಪುರದ ರತ್ನಖಚಿತ ಸಿಂಹಾಸನವು ರಕ್ತದ ಮಡುವಿನಲ್ಲಿ ಕೊಚ್ಚಿ ಹೋದರೂ ಸರಿಯೇ. ಅಭಿಮಾನಧರನಾದ ಈ ದುರ್ಯೋಧನ ಸಾರ್ವಭೌಮನು ಮಸಣದಲ್ಲಿ ಮಣ್ಣಿಡಿದು ಮಣ್ಣಲ್ಲಿ ಮಣ್ಣು ಹೋಗಿ ಹೋದರೂ ಸರಿಯೇ. ಛಲವನ್ನು ಬಿಡೆ, ನೆಲವನ್ನು ಕೊಡೆ. ಮುರಹರಿಯೇ ಹಠ ಮಾಡಿ ಗೆಲ್ಲಲಿ ಅವ ರಾಜವ. ಹೇಳು ಮುರಹರಿಯೇ ಹಠ ಮಾಡಿ ಗೆಲ್ಲಲಿ ಅವ ರಾಜವ. ಛಲವನ್ನು ಬಿಡದಲ್ಲ ಕಡುಗಲಿ ಹಾಕ್ಬದಿ, ಛಲವನ್ನು ಬಿಡದಲ್ಲ ಕಡುಗಲಿ ಛಲವ ಜಯಿಸಿದನ ಮುಖದಲ್ಲಿ ಕೊಡುವುದಿಲ್ಲವ ರಾಜವ. ಕಡೆಯ ಮಾತಿದು ನಿರಂತರದಲ್ಲ ಕೊಡುವುದಿಲ್ಲವ ರಾಜವ. ಆ ಪಾಂಡು ನಂದನರು ಎನ್ನೊಡನೆ ಯುದ್ಧವ ಕೃಷ್ಣ. ಆ ಪಾಂಡು ನಂದನರು ಎನ್ನೊಡನೆ ಯುದ್ಧವ ನೋಡಿ ಗೆಲ್ಲಲಿ ರಾಜ ನೋಡಿ ಕೊಲ್ಲುವೆಯ. ನೋಡಿ ಗೆಲ್ಲಲಿ ರಾಜ ನೋಡಿ ಕೊಲ್ಲುವೆಯ. ಕೊಡುವುದಿಲ್ಲವ ರಾಜವ. ಕಡೆಯ ಮಾತಿದು ನಿರಂತರದಲ್ಲ ಕೊಡುವುದಿಲ್ಲವ ರಾಜವ. ಬಿಡುವುದಿಲ್ಲವ ರಾಜವ. ಕೃಷ್ಣ
ಸತ್ತರೆ ಸಾನ್ನಿಧ್ಯ, ಬದುಕಿದರೆ ಸಾಮ್ರಾಜ್ಯ. ಹೋಗು ಕೃಷ್ಣ, ಆ ಪಾಂಡವರಿಗೆ ಹೇಳಿಬಿಡು, ಯುದ್ಧವೇ ಸಿದ್ಧವೆಂದು. ಕೃಷ್ಣ, ಸೈರಣೆ 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 ಅದಕ್ಕಿಂತು ಮೊದಲುವೆ, ಅದೇ ಮಾತು ಹೊಗಳುವೆ. ಅದಕ್ಕಿಂತ ಮೊದಲುವೆ, ಅದೇ ಮಾತು ಹೊಗಳುವೆ. ಕುಲಹೀನ ಕುಲವ ಮರತೆಯ ಪುರಗಳು ಕದಿಯಲು ಬಿಡುವೆ. ಕದನದಲ್ಲಿ ನಿನ್ನ ಮನವ ನಡಗಿಪ, ಕದನದಲ್ಲಿ ನಿನ್ನ ಮನವ ನಡಗಿಪ. ಚತುರರಿನ ಮರುಳೆ ಮಂದಮದಿಯದೆ ಮುಂದನರಿಯದೆ. ಮಂದಮದಿಯದೆ ಮುಂದನರಿಯದೆ ನುಂದುಗವಾ ಪಡುವೆ, ನುಂದುಗವಾ ಪಡುವೆ. ಹೆಸರು ನೊಸೈಸೆ ನಿನ್ನ ಮೋಸ, ಹೆಸರು ನೊಸೈಸೆ ನಿನ್ನ ಮೋಸ. ಸೈರಿಸಬಲ್ಲವರ ಇದ ಸೈರಿಸಬಲ್ಲವರ. ಪರಮ ಪುರುಷನೆಂಬ ಬಿರುದನು ಪಡೆಯುವ ಕಡಿಯದೆ ಬಿಡುವನು. ಪರಮ ಪುರುಷನೆಂಬ ಬಿರುದನು ಪಡೆಯುವ ಕಡಿಯದೆ ಬಿಡುವನು. ಕಥೆ ಬೇಡೈಸು ಯೋಧನನೆ ಕೋರಿ ಗಣತಿಗಳು ಸೈರಣೆ. ಅತಿ ಬೇಡೈಸು ಯೋಧನನೆ ಕೋರಿ ಗಣತಿಗಳು ಸೈರಣೆ. ಸೈರಣೆ ಸೈರಣೆ ಸೈರಣೆ. ಕಡೆಗೂ ನನ್ನ ಮಾತನ್ನು ತಿರಸ್ಕರಿಸಿಬಿಟ್ಟೆಯ ಕುರುಕುಲದ ಕಳಂಕ ಸ್ವರೂಪ. ಪುರಸ್ಕರಿಸಲಾಗದ ವಿಚಾರವನ್ನು ತಿರಸ್ಕರಿಸಿದ್ದು ಅನುಚಿತವೇ? ಯದುಕುಲ ಕಳಂಕ ಸ್ವರೂಪನೇ. ಓಹೋ ದುರ್ಯೋಧನ, ಕೃಷ್ಣ, ಇದು ನಿನ್ನ ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ಶಿಕ್ಷೆ ಅದನ್ನು ತಾವೇ ನಿರ್ಧರಿಸಬೇಕು. ಅದನ್ನು ಯಾರು ನಿರ್ಧರಿಸಬೇಕಾಗಿಲ್ಲ. ನಾನಾಗಲೇ ನಿರ್ಧರಿಸಿ ಮುಖ್ಯ ಸಲಹೆಯನ್ನು ಇತ್ತಿದ್ದಾಗಿದೆ. ಯಾರಿಗೋ? ಸಾರ್ವಭೌಮರಿಗೆ. ಏನೆಂದು? ಅದನ್ನು ನನ್ನ ಬಾಯಿಂದ ಕೇಳುವ ಬದಲು ಸಾರ್ವಭೌಮರೇ. ಕೃಷ್ಣ, ನಿನ್ನ ರಾಯಭಾರಕ್ಕೆ ನಿನ್ನನ್ನು ಉಚಿತವಾಗಿ ಸತ್ಕರಿಸಬೇಕೆಂದು ನಮ್ಮ ಸೋದರ ಮಾವನವರು ನನಗೆ ಮೊದಲೇ ಸಲಹೆ ಸೂಚನೆಯನ್ನು ಕೊಟ್ಟಿರುವರು. ಶಕುನಿ ಮಾವನವರ ಸಲಹೆ ಎಂದ ಮೇಲೆ ಅದು ಅದ್ಭುತವಾಗಿಯೇ ಇರಬೇಕು. ಹೌದೌದು, ಅದ್ಭುತವಾಗಿಯೇ ಇದೆ. ನಿಮ್ಮ ಅದ್ಭುತವಾದ ಸತ್ಕಾರವನ್ನು ನಾನು ಅತ್ಯದ್ಭುತಾಕಾರವಾಗಿ ಸ್ವೀಕರಿಸುವೆನು. ಸ್ವೀಕರಿಸು ಸಹೋದರ ದುಶ್ಯಾಸನ. ಅಗ್ರಜ, ಬಂಧಿಸು ಕೃಷ್ಣನನ್ನ. ಕೃಷ್ಣ, ನಿನ್ನ ಉತ್ತರ್ಗಿಸಿ ನಿನ್ನ ಒಟ್ಟಡಗಿಸುವ ಮುನ್ನ ನೆಟ್ಟಗೆ ಹೋದರೆ ಸಮ, ಇಲ್ಲವಾದರೆ ನಿನ್ನ ಅಂಗಾಂಗಗಳನ್ನು ಬಂಧಿಸುವೆನು. ಯಾರನ್ನ ಬಂಧಿಸುವಿರೋ ಮಂದಮತಿಗಳಿರ? ನಿನ್ನನ್ನು ನಿನ್ನ ಅಂಗಾಂಗಗಳನ್ನು. ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲಿಚ್ಛಿಸುವಿರ? ವ್ಯರ್ಥ, ನಿನ್ನಿಂದಾಗದು. ಈಗ ಬಂಧಿಸಿರಿ ನನ್ನನ್ನು. ಕೃಷ್ಣ, ಈ ನಿನ್ನ ಬೆದರಿಕೆ ಮಾತುಗಳು ಬೇಡ. ಸಹೋದರ, ಬಂಧಿಸು ಬಂಧಿಸು ಕೃಷ್ಣನನ್ನ. ಈಗ ಬಂಧಿಸಿರಿ ನನ್ನನ್ನು. ನಿನ್ನೊಡನೆ ಕೆಲವು ರಹಸ್ಯವಾದ ಮಾತುಗಳನ್ನಾಡಬೇಕಾಗಿದೆ. ನನ್ನೊಡನೆ ಬಾಕರ್ಣ. ಪರಮಾತ್ಮ, ಅಂದು ಕುರುಸಭೆಯಲ್ಲಿ ನಾನಾಡಿದ ಮಾತುಗಳಿಂದ ತಮ್ಮ ಮನಸ್ಸಿಗೆ ನೋವುಂಟಾಗಿದ್ದರೆ ದಯಮಾಡಿ ನನ್ನನ್ನು ಮನ್ನಿಸಬೇಕೆಂದು ಪ್ರಾರ್ಥಿಸುವನು ದೇವ.
ಇಲ್ಲಿಗೆ ತಕೆ ಎಂದ ಕರೆ ತಂದೆಯೋ ಸ್ವಾಮಿ. ಪರಮಾತ್ಮ ಕರ್ಣ, ಅದು ಹಾಡುಗಳಾಗ್ತದೆ, ಇಲ್ಲಿಗೆ ತಕೆ ಎನ್ನ ಕರೆ ತಂದೆಯೋ ಸ್ವಾಮಿ. ಮಾನವ ನಾನು ದೈವವೋ ನೀನು. ಮಾನವ ನಾನು ದೈವವೋ ನೀನು. ಏತಕ್ಕೆ ಎನ್ನಳು ಬಾಂಧವ್ಯ ಬೆಳೆಸಿದೆ ಕೃಷ್ಣ. ಕರ್ಣ, ಏತಕ್ಕೆ ಎನ್ನಳು ಬಾಂಧವ್ಯ ಬೆಳೆಸಿದೆ ಎನಗೊಂದು ತಿಳಿಯದು ನೀ ಕಾಯಬೇಕಯ್ಯ. ಎನಗೊಂದು ತಿಳಿಯದು ನೀ ಕಾಯಬೇಕಯ್ಯ. ಇಲ್ಲಿಗೆ ತಕೆ ಎನ್ನ ಕರೆ ತಂದೆಯೋ ಸ್ವಾಮಿ. ಕೃಷ್ಣ ಮುಕುಂದ ವಾಸುದೇವ. ಕರ್ಣ, ಜನನಿಯು ಯಾರೋ ಜನಕನು ಯಾರೋ ಬಂಧುವು ಯಾರೋ ಬಳಗವಿನ್ನಾರೋ. ಜನನಿಯು ಯಾರೋ ಜನಕನು ಯಾರೋ ಬಂಧುವು ಯಾರೋ ಬಳಗವಿನ್ನಾರೋ. ಏನ ಪರಾಧವ ಕೈದೆನು ಸ್ವಾಮಿ. ಏನ ಪರಾಧವ ಕೈದೆನು ಸ್ವಾಮಿ. ಇಲ್ಲಿಗೆ ತಕೆ ಎನ್ನ ಕರೆ ತಂದೆಯೋ ಸ್ವಾಮಿ. ಕೃಷ್ಣ ಮುಕುಂದ ವಾಸುದೇವ. ಕರ್ಣ, ಕುಲಹೀನ ಎಂದೆನ್ನ ಎರಿವರು ಜಗದೊಳು. ಕರ್ಣ, ಕುಲಹೀನ ಎಂದೆನ್ನ ಜರಿವರು ಜಗದೊಳು ಸಹಿಪೆನು ಹಾವೆಲ್ಲ ದೇವಾದಿದೇವನೇ. ಸಹಿಪೆನು ಹಾವೆಯ ದೇವಾದಿದೇವನೇ. ಇಲ್ಲಿಗೆ ತಗೆ ಎನ್ನ ಕರೆ ತಂದೆಯೋ ಸ್ವಾಮಿ. ಮಾನವ ನಾನು ದೈವವೋ ನೀನು. ಮಾನವ ನಾನು ದೈವವೋ ನೀನು. ಏತಕ್ಕೆ ಎನ್ನಳು ಬಾಂಧವ್ಯ ಬೆಳೆಸಿದೆ ಕೃಷ್ಣ. ಕರ್ಣ,
ಯಾಕೆ ಎನ್ನ ಕರೆ ತಂದೆಯೋ ಕೃಷ್ಣ ಮುಕುಂದ ಪರಮಾತ್ಮ, ಬಾಲ್ಯದಲ್ಲಿ ಮಾತಿಗೆ ಬ್ರಹ್ಮಾಂಡವನ್ನು ತೋರಿಸಿದ ಮಹಾಪುರುಷನು ನೀನು. ಕಾಳಿಂಗ ಸತ್ಪದ ನೆತ್ತಿಯ ಮೇಲೆ ನರ್ತನಗೈದು ಕಾಳಿಂಗ ಮರ್ದನ ಮಾಡಿದ ಮುರಾರಿ. ದ್ರೌಪದಿಯ ವಸ್ತ್ರಾಪರಣ ಕಾಲದಲ್ಲಿ ಪಾಂಡುಸದಿಗೆ ಅಕ್ಷಯ ವಸನವನ್ನಿತ್ತ ಅನಾಥ ರಕ್ಷಕನು. ಇಂತಹ ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆದರಿಸಲು ಕಾರಣವೇನು ಪರಮಾತ್ಮ? ಕರ್ಣ, ಕುಲಹೀನನಲ್ಲಿ ಕಂಡುಬರುವ ನೀಚ ಗುಣಗಳು ನಿನ್ನಲ್ಲಿ ಕಂಡುಬರುವವೇ? ಯೋಚಿಸಿ ನೋಡು. ಪರಮಾತ್ಮ, ನಾನು ಎಂತಿದ್ದರೂ ಓರ್ವ ಸೂತನೆಂಬ ವಿಚಾರವನ್ನು ಈ ಪ್ರಪಂಚವೇ ಮರೆಯುವಂತಿಲ್ಲವಲ್ಲ ದೇವ. ಕರ್ಣ, ಪರಮಾತ್ಮ, ಕುಲಹೀನನಲ್ಲ ಕೇಳೆನ್ನ ಮಾತ. ಕರ್ಣ, ಕುಲಹೀನನಲ್ಲ ಕೇಳೆನ್ನ ಮಾತರ ವಂಶದಲವತರಿಸಿದರ ವಿಸುತನೆ ಸುಕುಮಾರ ಬಾ, ಸುಕುಮಾರ ಬಾ. ಕರ್ಣ, ಪರಮಾತ್ಮ, ಮಾತೆಯನ್ನು ಬಡುಗುಂತೆ ಪರ ಪಾಂಡವರ ಜನನಿ. ಮಾತೆಯನ್ನು ಬಡುಗುಂತೆ ಪರ ಪಾಂಡವರ ಜನನಿ. ತರೆಯ ಬೆಳಗುವ ರವಿಯ ಕಿರಣವೇ. ಧರೆಯ ಬೆಳಗುವ ರವಿಯ ಕಿರಣವೇ ಮಹಿಮನೆ ಧನಿಸಿ ಮೆರವರ ವಿಸುತನೆ ಸುಕುಮಾರ ಬಾ, ಸುರಧೀರ ಸುಕುಮಾರ ಬಾ. ಕರ್ಣ, ಕರ್ಣ, ಬಲವೇ ಮನದ ಚಿಂತೆ ದೊರೆ ಅಮಿತ ಭುವನದೋ ಕೀರ್ತಿಯ ಪಡೆವೆ. ಬಳಬಳವೇ ತಗೆ ಮನದ ಚಿಂತೆ ತೊರೆ ಭುವನದೋ ಕೀರ್ತಿಯ ಪಡೆವೆ. ಘನತರ ಬೆಳೆಸಿದ ಮೇಧಿನಿಯೋಳು ಘನತರ ಬೆಳೆಸಿದ ಮೇಧಿನಿಯೋಳು ಮಹಿಮನೆ ಧನಿಸಿ ಮೆರವರ ವಿಸುತನೆ ಸುಕುಮಾರ ಬಾ, ಸುರಧೀರ ಸುಕುಮಾರ ಬಾ, ಸುಕುಮಾರ ಬಾ. ಕರ್ಣ, ನೀನು ಸೂತನಲ್ಲ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಪರಮಾತ್ಮ, ವೀರಮಾತೆಯಾದ ಕುಂತಿದೇವಿಯೇ ನಿನ್ನ ತಾಯಿ. ಭಗವಾನ್ ಸೂರ್ಯದೇವನೇ ನಿನ್ನ ಜನಕ. ಲೋಕೈಕ ವೀರರಾದ ಪಾಂಡವರು ನಿನ್ನ ಸಹೋದರರಾಗಬೇಕು ಕರ್ಣ. ಏನು ವೀರಮಾತೆಯಾದ ಕುಂತಿದೇವಿಯು ನನ್ನ ತಾಯಿ, ಭಗವಾನ್ ಭಾಸ್ಕರನು ನನ್ನ ಜನಕನೇ, ಲೋಕೈಕ ವೀರರಾದ ಆ ಪಾಂಡವರು ನನ್ನ ಸಹೋದರರೇ. ಪರಮಾತ್ಮ, ಇದನ್ನು ನಂಬುವುದಾದರೂ ಹೇಗೆ? ನಂಬತಕ್ಕ ಬಗೆಯಾದರೂ ಹೇಗೆ ದೇವ?
ಕರ್ಣ, ಪರಮಾತ್ಮ. ರಾಜಾದಿರಾಜನೆನಿಸಿ ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡಬೇಕಾಗಿದ್ದ ನೀನು ಹೀಗೆ ಪರರ ಸೇವೆಯಲ್ಲಿ ಕೈಕಟ್ಟಿಕೊಂಡು ಕುಳಿತಿರುವೆಯಲ್ಲ, ಇದು ನಿನಗೆ ಸರಿಯೇ ಕರ್ಣ? ಪರಮಾತ್ಮ, ಓ ಇದು ಯುದ್ಧ ಕಾಲ. ನೀನು ಮೊದಲೇ ಆ ಪಾಂಡವರ ಪಕ್ಷಪಾತಿ. ಅವರ ತಲೆ ಕಾಯಲು ನನ್ನನ್ನು ಈ ರೀತಿ ವಂಚಿಸುತ್ತಿರುವೆಯಾ ಮಾಧವ? ಕರ್ಣ, ಪಾಂಡುಕುವರರ ಸೇರುತ್ತ ನೀನು ಪಾಂಡುಕುವರರ ಸೇರುತ್ತ ನೀನು ಹರೆಯನು ಪೊರೆಯ ಧರ್ಮದಿ ನಿರುತ ಹರೆಯನು ಪೊರೆಯ ಧರ್ಮದಿ ನಿರುತ ಅಂಜರ ಸೇರೈ ಕರುಣವ ತೋರೈ ಅನುಜರ ಸೇರೈ ಕರುಣವ ತೋರೈ ನೀ ಬಾಳೈ ನೀ ಬಾಳೈ ಸುರಚಿರ ಶರದರ ಶರಣರ ಪೊರೆವನ ಸುರಾಚಿರ ಶರಾದರ ಶರಣರ ಪೊರೆವನ ಸುರಚಿರ ಶರದರ ಶರಣರ ಪೊರೆವನ ಮಾತನು ಪ್ರೇಮದಿ ಲಾಲಿಸು ಶೂರನಿ ಕಾಂತಿಗೆ ಬಿರುದ ಕರ್ಣ ಕರ್ಣ ಶೂರನಿ ಕಾಂತಿಗೆ ಬಿರುದ ಮೆರೆಸಿದ ನಿಜ ವರಗುಣಶೀಲ ಮೆರೆಸಿದ ನಿಜ ವರಗುಣಶೀಲ ಪರಹಿತ ಪ್ರೇಮಿ ಸುಕೃತಗಾಮಿ ಪರಹಿತ ಪ್ರೇಮಿ ಸುಕೃತಗಾಮಿ ಭಾನಿಷ್ಠಾಮಿ ಭಾನಿಷ್ಠಾಮಿ ಸುರಚಿರ ಶರದರ ಶರಣರ ಪೊರೆವನ ಸುರಾಚಿರ ಶರಾದರ ಶರಣರ ಪೊರೆವನ ಸುರಚಿರ ಶರದರ ಶರಣರ ಪೊರೆವನ ಮಾತನು ಪ್ರೇಮದಿ ಲಾಲಿಸುವೀರ 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 ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು. ಸತ್ಯವೆಂದು ನಂಬಲೆ? ಸತ್ಯವನ್ನು ನಂಬಲು ಸಹಜ ಆಧಾರಗಳು ಏನಿವೆ ಪರಮಾತ್ಮ? ಸಹಜವಾದ ಆಧಾರ ಬೇಕೆ ಕರ್ಣ. ನಿನ್ನ ಕಿವಿಯಲ್ಲಿ ಕಂಗೊಳಿಸುವ ಕರ್ಣಕುಂಡಲಗಳನ್ನು ನೋಡು. ಸೂರ್ಯನ ವರಬಲದಿಂದ ಜನಿಸಿರುವ ನಿನ್ನ ಮುಖಕಮಲವು ಆ ಸೂರ್ಯನಂತೆ ಕಂಗೊಳಿಸುವುದನ್ನು ನೋಡು. ಧರ್ಮಜ, ಭೀಮ, ಅರ್ಜುನರಿಗೆ ಒಮ್ಮೆ ನಿನ್ನನ್ನು ಹೋಲಿಸಿ ನೋಡು. ಇದಕ್ಕಿಂತ ಸಹಜವಾದ ಆಧಾರ ಬೇಕೆ ಕರ್ಣ. ಕರ್ಣ, ಪರಮಾತ್ಮ, ನಿನ್ನ ಹೆತ್ತ ತಾಯಿಯಾದ ಕುಂತಿ ದೇವಿಯು ತಾನು ಕನ್ಯಕಾವಸ್ಥೆಯಲ್ಲಿದ್ದಾಗಲೇ ದೂರ್ವಾಸರಿಂದ 5 ಮಂತ್ರಗಳ ಉಪದೇಶವನ್ನು ಹೊಂದಿ ಆ ಮಂತ್ರಗಳು ಫಲಿಸುವವೋ ಇಲ್ಲವೋ ಎಂದು ತನ್ನ ಮನದಲ್ಲಿಯೇ ಸಂಶಯಗೊಂಡು ಅವುಗಳ ಮೊದಲನೆಯ ಮಂತ್ರವಾದ ಸೂರ್ಯ ಮಂತ್ರವನ್ನು ಜಪಿಸಲು ಆಗ ನೀನು ಜನಿಸಿದೆ ಕರ್ಣ. ಪರಮಾತ್ಮ, ಇನ್ನೂ ವಿವಾಹವಾಗಿಲ್ಲವಾದ ಕಾರಣ
ಕನ್ಯೆ ಇದ್ದಾಗಲೇ ಕಂದನನ್ನು ಪಡೆದನೆಂಬ ಅಪವಾದಕ್ಕೆ ಈಡಾಗುತ್ತೇನೆಂದು ಭಾವಿಸಿ ನಿನ್ನನ್ನು ಹುಟ್ಟಿದ ಕೂಡಲೇ ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ಆಗ ನೀನು ಸೂತರ ಕೈಗೆ ಸಿಕ್ಕಿದೆ. ಆ ಸೂತರು ನಿನ್ನನ್ನು ಸಾಕಿ ಸಲುಹಿದರು ಕರ್ಣ. ಈಗಲೂ ನನ್ನ ಸಂಗಡ ಬಾ. ಆ ಪಾಂಡವರನ್ನು ಕೌರವರನ್ನು ನಿನ್ನ ಪಾದದ ಮೇಲೆ ಕೆಡಹುವೆನು. ಅವರಿಂದಲೂ ಸಾಮಂತ ರಾಜರಿಂದಲೂ ಹೋಲೈಸಿಕೊಂಡು ಈ ರತ್ನ ಖಚಿತವಾದ ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರವನ್ನು ಮಾಡುವೆಯಂತೆ ಕರ್ಣ. ನನ್ನೊಡನೆ ಬಾ ಕರ್ಣ. ಓಹೋ, ನನ್ನ ಭಾಗದ ದುರ್ವಿಧಿಯೇ, ನನ್ನನ್ನು ಎಷ್ಟೊಂದು ವಿಧವಾಗಿ ಕಾಡಿರುವೆ. ಪರಮಾತ್ಮ ದೇವಾ ಶೋಧನೆಯೇನಿದು ವಿಧಿಶಾಪ, ಪಾಪಿಯಾಗಿ ಪರಿತಾಪಗೀಡಾದೆ ದೇವಾ ಶೋಧನೆಯೇ ಪರಮಾತ್ಮ ಕರ್ಣ ಬಹುದಿನ ನೊಂದೆ ಬಂಧುಗಳಾರೆಂದು ಬಹುದಿನ ನೊಂದೆ ಬಂಧುಗಳಾರೆಂದು ಇಂದು ವದನ ಅಪನಿಂದೆಯಲಿ ಬೆಂದೆ. ಇಂದು ವದನ ಅಪನಿಂದೆಯಲಿ ಬೆಂದೆ. ಬಂದ ವಿಮೋಚನೆ ಮಾರ್ಗವನರಿಯೇ ಬಂದ ವಿಮೋಚನೆ ಮಾರ್ಗವನರಿಯೇ ದೇವಾ ಶೋಧನೆಯೇ ಶಾಪ, ಪಾಪಿಯಾಗಿ ಪರಿತಾಪಗೀಡಾದೆ ದೇವಾ ಶೋಧನೆಯೇ ಶಾಪ. ಜನ್ಮರಹಸ್ಯದ ಅಂತರವರಿಗೂ ಜನ್ಮರಹಸ್ಯದ ಅಂತರವರಿಗೂ ಜನುಮದಾತೆಯ ನಿರ್ದಯವರಿಗೂ ಕೃಷ್ಣ ಜನ್ಮರಹಸ್ಯದ ಅಂತರವರಿ ಜನುಮದಾನೆಯ ನಿರ್ದಯವರಿಗೂ ಜೀವಿಸಲೇ ಪರಿ ಸಹಜರ ಜೊತೆಗೂಡಿ ಜೀವಿಸಲೇ ಪರಿ ಸಹಜರ ಜೊತೆಗೂಡಿ ಜೀವಿಸಲೇ ಪರಿ ಸಹಜರ ಜೊತೆಗೂಡಿ ಜೀವಿಸಲೇ ಪರಿ ಸಹಜರ ಜೊತೆಗೂಡಿ ಪಾದಕಿ ಜೀವನ ಸಂಕಟನಾರ ಪಾದಕಿ ಜೀವನ ಸಂಕಟನಾರ ದೇವಾ ಶೋಧನೆಯೇ ಶಾಪ, ಪಾಪಿಯಾದ ಪರಿತಾಪಗೀಡಾದೆ ದೇವಾ ಶೋಧನೆಯೇ ಶಾಪ, ವಿಧಿಶಾಪ ವಿಧಿಶಾಪ
ಶಾಪ ಶಾಪ. ಒಂದು ಕಡೆ ಆಶಯ ನೀಡಿ ಆಧರಿಸಿದ ಪ್ರಭು ಕೌರವೇಶ್ವರ, ಮತ್ತೊಂದೆಡೆ ಸೋದರನೆಂಬ ವಾತ್ಸಲ್ಯದ ಪಾಶವನ್ನು ಕೊರಳಿಗೆ ಸುತ್ತಿರುವ ಆ ಪಾಂಡವರು. ಈರುವರಲ್ಲಿ ಯಾರನ್ನು ತ್ಯಜಿಸಲಿ, ಯಾರನ್ನು ಆಶ್ರಯಿಸಲಿ ದಿಕ್ಕೇ ತೋರಲಾಗಿದೆಯಲ್ಲ ಪರಮಾತ್ಮ. ಕರ್ಣ, ಪರಮಾತ್ಮ ಇದ್ದ ಸಂಗತಿಯನ್ನು ನಿನಗೆ ತಿಳಿಸಿರುವೆನು. ಮನಸ್ಥೈರ್ಯವನ್ನು ನಾಶ ಮಾಡಿಕೊಳ್ಳಬೇಡ. ಯಾರನ್ನ ಆಶ್ರಯಿಸಬೇಕು, ಯಾರನ್ನ ತ್ಯಜಿಸಬೇಕು ಎಂಬುದನ್ನು ನೀನೇ ನಿರ್ಧರಿಸು. ಪರಮಾತ್ಮ, ಆ ಭೀಮಾರ್ಜುನರು ನನ್ನ ಸಹೋದರರಾಗಿದ್ದ ಪಕ್ಷದಲ್ಲಿ ಅವರೊಡನೆ ಯುದ್ಧ ಮಾಡುವುದು ರವರ ವಾದಿ ನರಕ. ನಂಬಿದ ಸ್ವಾಮಿಗೆ ದ್ರೋಹ ಬಗೆಯುವುದೆಂತು? ಸಮರ ಮಹೋತ್ಸವದಲ್ಲಿ ಉತ್ಸಾಹಭರಿತನಾದ ನನಗೆ ಇಂತಹ ಉಭಯ ಸಂಕಟವನ್ನು ತಂದೊಡ್ಡಬೇಡ ದೇವ. ಪರಮಾತ್ಮ, ಅದು ಅಲ್ಲದೆ ಆ ಭೀಮಾರ್ಜುನರು ನನ್ನ ನೋಡಿದಾಗಲೆಲ್ಲ ಹೇ ಸೂತ, ಹೇ ನೀಚ ಎಂದು ಹೀಯಾಳಿಸಿ ಮಾತನಾಡುತ್ತಿದ್ದಾರಲ್ಲ, ನಾನು ಇಂತಹವನೆಂಬ ವಿಚಾರ ಅವರಿಗೆ ತಿಳಿಯದೆ ಪರಮಾತ್ಮ. ಪಾಂಡವರಿಗಂತಿರಲಿ ಕರ್ಣ, ನಿನ್ನ ಹೆತ್ತ ತಾಯಿಯಾದ ಕುಂತಿ ದೇವಿಗೂ ಸಹ ತಿಳಿಯದು ಪರಮಾತ್ಮ. ನಿನ್ನನ್ನು ನೋಡಿದಾಗಲೆಲ್ಲ ಕೃಷ್ಣ, ಈ ಕರ್ಣನಾರು, ಈತನನ್ನು ನೋಡಿದರೆ ನನಗೆ ಮರುಕ ಉಂಟಾಗುವುದಲ್ಲ ಎಂದು ಪದೇ ಪದೇ ಕೇಳುತ್ತಿದ್ದಳು. ಇದೀಗ ತಾನೇ ನಿನ್ನ ಜನ್ಮದ ರಹಸ್ಯವನ್ನು ಆಕೆಗೆ ತಿಳಿಸಿ ಬಂದಿರುವೆನು. ನಿನ್ನನ್ನು ನೋಡಲು ಬಹು ಸಂಭ್ರಮದಿಂದ ಗಂಗಾ ತೀರಕ್ಕೆ ಬರುವಳು. ನಿನ್ನ ಹೆತ್ತ ತಾಯಿಯ ಮನಸ್ಸನ್ನು ನೋಯಿಸಬೇಡ, ಸಂತೋಷಪಡಿಸು ಕರ್ಣ. ಆಗಬಹುದು. ನಾನು ಬಂದು ಬಹಳ ವೇಳೆಯಾಯಿತು, ನಾನಿನ್ನು ಬರಲೇ? ಆಗಬಹುದು ಪರಮಾತ್ಮ, ತಮ್ಮ ಚಿತ್ತವಿದ್ದಂತಾಗಲಿ. ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವನ್ನಾಡತಕ್ಕವನಲ್ಲ. ಹಾಗಾದರೆ ಆ ಪಾಂಡವರು ನನ್ನ ಸಹೋದರರೇ? ಪರಮ ಭಾಗ್ಯವತಿಯಾದ ಕುಂತಿ ದೇವಿಯು ನನ್ನ ಹೆತ್ತ ತಾಯಿಯೇ? ಭಗವಾನ್ ಭಾಸ್ಕರನು ನನ್ನ ಜನಕನೇ? ಪಾಂಡುರಾಜನು ನನ್ನ ಜನಕನೇ? ಲೋಕೈಕ ವೀರರಾದ ಆ ಪಾಂಡವರು ನನ್ನ ಸಹೋದರರೇ? ನಾನೆಂತಹ ಭಾಗ್ಯಶಾಲಿ. ಸತ್ಯ ಧರ್ಮವನ್ನು ಉಸಿರಾಗಿಸಿಕೊಂಡಿರುವ ಸತ್ಯಸಂಧನನಾದ ಆ ಧರ್ಮರಾಯನು ನನ್ನ ಸಹೋದರನೇ? ಸಾವಿರ ಆನೆಗಳ ಬಲವುಳ್ಳ ರುದ್ರಾಂಶ ಸಂಭೂತ ಹರಿಭಯಂಕರನಾದ ಆ ಭೀಮಸೇನನು ನನ್ನ ಅನುಜಾತನೇ? ಇನ್ನು ಲೋಕೈಕ ವೀರರು ತೇಜೋಮಯ ಮೂರ್ತಿಗಳಾದ ಆ ನಕುಲ ಸಹದೇವರು ನನ್ನ ಒಡ ಹುಟ್ಟಿದವರೇ? ನಾನೆಂತಹ ಭಾಗ್ಯಶಾಲಿ. ಪರಶುವರನೇ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದು ಅರ್ಜುನ, ಧನಂಜಯ, ಕಿರೀಟಿ, ಸವ್ಯಸಾಚಿ, ಭೀಮಸ್ಸು, ಗಾಂಡೀವಿ, ವಿಜಯ ಎಂಬ ದಶನಾಮಗಳಿಂದ ದಶ ದಿಕ್ಕುಗಳಲ್ಲಿಯೂ ಕೀರ್ತಿ ಜ್ಯೋತಿಯುತನಾಗಿ ಯಾರೊಡನೆ ಯುದ್ಧಕ್ಕೆ ನಿಂತರೂ ಅಪಜಯವನ್ನೇ ಹೊಂದದ ಆ ನನ್ನ ಪರಮ ವೈರಿ ಅರ್ಜುನ ನನ್ನ ಸಹೋದರನೇ. ಹೇ ಅರ್ಜುನ, ನಾಳಿನ ಯುದ್ಧದಲ್ಲಿ ನಿನ್ನನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿರುವನಲ್ಲೋ? ನಿನ್ನ ಶಿರಸ್ಸು ಮುಂಡದಿಂದ ಬೇರ್ಪಟ್ಟು ರಕ್ತದ ಮೊಡವಿನಲ್ಲಿ ಕೊಚ್ಚಿ ಹೋಗುವುದನ್ನು ಈ ಪಾಪಿ ಕಣ್ಣುಗಳಿಂದ ಹೇಗೆ ತಾನೇ ನೋಡಿ ಸಹಿಸಲಿ ಅರ್ಜುನ? ಹೇಗೆ ತಾನೇ ನೋಡಿ ಸಹಿಸಲಿ? ಅಯ್ಯೋ ಹೇ ಪಾಪಿ ಕರ್ಣ, ಪಾಂಡುಪುತ್ರನಾಗಿ ಜನಿಸಿ ಪಾಂಡು ಕುಮಾರರನ್ನೇ ಕೊಲ್ಲಲು ಹೊರಟಿರುವೆಯಲ್ಲೋ? ಕೊಲ್ಲಲೇ ಪಾಂಡು ಕುಮಾರರಂ ನಾಂ ಕೊಲ್ಲಲೇ. ಅಯ್ಯೋ ಕೊಲ್ಲಲೇ ಪಾಂಡು ಕುಮಾರರಂ ನಾಂ ಕೊಲ್ಲಲೇ. ದೊರದೋ ತಮ್ಮಂದಿರಂ ನಾ ಕೊಲ್ಲುವುದೇ. ಕೊಲದಾಂ ಬಿಟ್ಟೊಡೆ ಕೌರವೇಂದ್ರನು ಈ ದಾರುಣಿಯೋಳ್ ಸುಖ ಸಂಪತ್ತಿನಿಂಬಾಳ್ವನೇ. ಹೇ ಅರ್ಜುನ, ಚಲದಿಂ
ಪಾರ್ಥನ ರುಂಡವಂ ತರಿದು ಛಲದಿಂ ಪಾರ್ಥನ ರುಂಡವಂ ತರಿದು ಮತ್ಸ್ವಾಮಿಗೆ ಮಮ ಸ್ವಾಮಿಗೆ ನನ್ನ ಸ್ವಾಮಿ ಕೌರವೇಶ್ವರನಿಗೆ ಮತ್ಸ್ವಾಮಿಗೆ ಮಮ ಸ್ವಾಮಿಗೆ ಆನಂದವಂ ಸೈಸಲ್ಕಾಗದೆ ಪಾರ್ಥನ ಘೋರ ಶರಕೆ ನಾ ತುತ್ತಾಗಲೇ ಸಾಯಲೇ ಯಾವ ಪೂರ್ವ ಜನ್ಮದ ಪಾಪದ ಫಲವಾಗಿ ಸೂತನೆಂಬ ಆವೃತಕ್ಕೆ ಒಳಗಾದೆನು. ಚಿಕ್ಕದಾದ ದೇಹಕ್ಕೆ ಅಪಾರವಾದ ಬೆಂಕಿಯನ್ನು ತುಂಬಿಟ್ಟುಕೊಳ್ಳಲು ಸಾಧ್ಯವೇ? ಪರಮಾತ್ಮ, ಭಗವಂತನೇ ಹಾಗೆಯಾದರೆ ಮಾನವ ಬದುಕುವನೇ ದೇವಾ, ಮಾನವ ಉಳಿಯುವನೇ. ಭಗವಂತನೇ ಹಾಗೆಯಾದರೆ ಮಾನವ ಬದುಕುವನೇ ದೇವಾ, ಮಾನವ ಉಳಿಯುವನೇ. ಪರಮಾತ್ಮ, ವಿಧಿ ಇಂದಿಗೆ ಎಲ್ಲಿ ಮುಂದಿಗೆ ಎಲ್ಲೋ, ಇಂದಿಗೆ ಎಲ್ಲಿ ಮುಂದಿಗೆ ಎಲ್ಲೋ, ಮಸಣಕ್ಕೆ ಪಯಣ ಕೃಷ್ಣ 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 ಪರಮಾತ್ಮ, ಇಂದಿಗೆ ಎಲ್ಲಿ ಮುಂದಿಗೆ ಎಲ್ಲೋ, ಇಂದಿಗೆ ಎಲ್ಲಿ ಮುಂದಿಗೆ ಎಲ್ಲೋ, ಮಸಣಗೆ ಪಯಣ ಕೊನೆಯಲ್ಲಿ, ಮಸಣಗೆ ಪಯಣ ಕೊನೆಯಲ್ಲಿ. ಭಗವಂತನೇ ಹಾಗೆಯಾದರೆ ಮಾನವ ಬದುಕುವನೇ ದೇವಾ, ಮಾನವ ಉಳಿಯುವನೇ. ಪರಮಾತ್ಮ, ವಿಧಿ ನಾನು ಮಾಡಿದ ಪಾಪ ಏನದು ಸ್ವಾಮಿ, ನಾನು ಮಾಡಿದ ಪಾಪ ಏನದು ಸ್ವಾಮಿ, ನಾನು ಮಾಡಿದ ಕರ್ಮ ಏನದು ಸ್ವಾಮಿ. ನಿನ್ನಯ ಲೀಲೆಯ
ಕೃಷ್ಣ 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 ನಾನು ಮಾಡಿದ ಪಾಪ ಏನದು ಸ್ವಾಮಿ, ನಾನು ಮಾಡಿದ ಕರ್ಮ ಏನದು ಸ್ವಾಮಿ, ನಿನ್ನಯ ಲೀಲೆಯ ಬಲ್ಲವರಾರೋ ಪರಮಾತ್ಮ, ನಿನ್ನಯ ಲೀಲೆಯ ಬಲ್ಲವರಾರೋ, ನೀನೇ ನನಗೆ ದಯ ತೋರೋ ಕೃಷ್ಣ, ನೀನೇ ನನಗೆ ದಯ ತೋರೋ ಕೃಷ್ಣ. ಭಗವಂತನೇ ಬಗೆಯಾದರೆ ಮಾನವ ಬದುಕುವನೇ ದೇವಾ, ಮಾನವ